ಫಿಶಸ್ ಎಲ್ಲ ಒಳ್ಳೆ ಫ್ರೆಶ್ ಆಗಿ ಕಲರ್ಫುಲ್ ಆಗಿ ಒಳ್ಳೆ ಪೇಂಟ್ ಹೊಡ್ಕೊಂಡು ನಾನ್ ರೆಡ್ ನೀನ್ ಬ್ಲೂ ಗ್ರೀನ್ ಅನ್ನೋ ತರದಲ್ಲಿ ಒಬ್ರಿಗಿನ ಒಬ್ರು ಮಿಂಚ್ತಿದ್ದಾರೆ. ಒಬ್ಬೊಬ್ಬ ಇನ್ನೊಂದು ನೋಡ್ರಿ ಇಲ್ಲಿ ಹೇಗಿದೆ ಅಂತ, ಸಖತ್ ಬ್ಯೂಟಿ ಆಗಿದೆ ಇದು. ಆಕ್ಸಿಜನ್ ಇಲ್ಲದೆ ವಿತೌಟ್ ಫುಡ್ ಇಲ್ಲದೆ ಜೀವ ಇರೋಂಥ ಏಕೈಕ ಫಿಶ್ ಅಂತ ಹೇಳಿದ್ರೆ ನೋಡಿಪ್ಪ, ಟೀಮ್ ಮೀಟಿಂಗ್ ನಡೀತಾ ಇದೆ ಇಲ್ಲಿ. ಎಲ್ಲರೂ ಒಂದೇ ಕಡೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಮೀನಿನ ಹೆಸರು ಡಿಸ್ಕಸ್. ಒಂದು ಆಮೆದು ಮಲೆ ಕತೆ ಕೇಳ್ತಿದ್ವಿ. ಈ ಆಮೆ ನೋಡಿದ್ರೆ ಹಂಗಿಲ್ಲ ಅನ್ಸುತ್ತೆ. ಇದು 4 ದಿನ ಅಲ್ಲ 15 ದಿನ ಟ್ರಿಪ್ ಮಾಡಿದ್ರು ನನಗೆ ಇವಾಗ ಸೊಲ್ಯೂಷನ್ ಸಿಕ್ಕಿದೆ. ನಮ್ಮ ರಾಕಿ ಬಾಯ್ ತರ ವೈಲೆನ್ಸ್ ಆ ಥರ ಅದು. ಇದು ನಮ್ಮ ಇಂಡಿಯನ್ ವಾಸ್ತು ಫಿಶ್ ಅಂತಾರೆ. 8+1. ವಾವ್, ಏನ್ ಸರ್ ಇದು? ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇದು ತುಂಬಾ ರೇರ್ ಅದು. ಆಮೇಲೆ ಇದು ವೆಜಿಟೇರಿಯನ್ ಫಿಶ್. ಟೊಮೆಟೊ, ಕ್ಯಾರೆಟ್, ಆಪಲ್, ಫ್ಲವರ್ಸು ಪ್ರತಿಯೊಂದನ್ನು ತಿನ್ನುತ್ತದು. ಇಲ್ಲಿ ನೋಡ್ತಿರ್ಬೋದು ನಾವು, ಒಂದು ತೋಟನೇ ಅಕ್ವೇರಿಯಂ ಒಳಗೆ ಬೆಳೆದ್ಬಿಟ್ಟಿದ್ದಾರೆ ಇವರು ಇಲ್ಲಿ. ಯೂಶಲಿ ಹುಡುಗರು ಇಲ್ಲಿ ಸಿಂಪಲ್ ಡ್ರೆಸ್ ಹಾಕೊಂಡು, ಹುಡುಗಿರು ಕಲರ್ಫುಲ್ ಆಗಿ ಲಾಂಗ್ ಡ್ರೆಸ್ಸಸ್ ಎಲ್ಲ ಹಾಕೋತಾರೆ. ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಹಾಲಿಡೇ ಫುಡ್ ಅಂತ. ಒಂದು ವೀಕ್ವರೆಗೂ ನೀವು ಯಾರು ಇಲ್ಲ ಅಂದ್ರು. ನಾನೇ 10 ವರ್ಷದಿಂದ ನೋಡಿಲ್ದೇ ಇರೋ ಅಂತ ಒಳ್ಳೊಳ್ಳೆ ಫಿಶ್ ಇದೆ ಇಲ್ಲಿ. ನನ್ನ ಫ್ರೆಂಡ್ ಹೇಳಿದ್ದಕ್ಕೂ ನಾನು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅಂತ ನನಗೆ ಅನಿಸ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ನಾನಿರೋದು ಇವತ್ತು ಯಲಹಂಕ ಓಲ್ಡ್ ಟೌನ್ ಹತ್ರ. ಸೊ ಯಲಹಂಕ ಕಡೆ ಬಂದರೆ ಫಿಶ್ ಒಂದು ಅಕ್ವೇರಿಯಂ ಇದೆ ಗುರು, ಮಿಸ್ ಮಾಡಬೇಡ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದ. ಸೊ ಇವತ್ತು ಈ ಕಡೆ ಬಂದಿದ್ದೆ, ಹಾಗಾಗಿ ಬನ್ನಿ ನೋಡೋಣ ಯಾವ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಅಂತ. ಸೊ ಇಲ್ಲಿದೆ ನ್ಯೂ ಕಿಂಗ್ ಅಕ್ವೇರಿಯಂ ಅಂತ. ಒಳಗೆ ಹೋಗಿ ನಮ್ಗೆ ಯಾವ ಫಿಶಸ್ ಇಷ್ಟ ಇದೆ ಅದನ್ನೆಲ್ಲ ಬೈ ಮಾಡಿಬಿಡ್ತೀನಿ ನಾನು ಇವತ್ತು. ಇಲ್ಲಿ ನೋಡ್ತಾ ಇದ್ದರೆ ನನಗೆ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಾಗೇ ಕಲರ್ಸು, ನ್ಯಾಚುರಲ್ ಗ್ರೀನು, ವಾಟರ್, ಆ ಪ್ಯೂರಿಟಿ ಇದೆಲ್ಲ ನೋಡ್ತಿದ್ರೆ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇನ್ಯಾಕೆ ತಡ, ಮಾತಾಡ್ಸೋಣ ಅವ್ರನ್ನ, ಹಾಗೆ ಏನೇನಿದೆ ಫಿಶಸ್ ಎಲ್ಲನೂ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಕಿಶೋರ್ ಅಂತ. ಕಿಶೋರ್ ಅಂತ. ಸರ್ ಏನು ಹೇಳ್ತಾರೆ ಇದು ಲೊಕೇಶನ್ನು? ಇದು ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಓಲ್ಡ್ ಟೌನಲ್ಲಿ ಬರುತ್ತೆ ಇದು. ನ್ಯೂ ಕಿಂಗ್ ಅಕ್ವೇರಿಯಂ ಅಂತ. ನ್ಯೂ ಕಿಂಗ್ ಅಕ್ವೇರಿಯಂ ಅಲ್ಲ. ನನಗೂ ಲೈಕ್ ನಮ್ಮ ಫ್ರೆಂಡ್ ನನಗೆ ರೆಫರ್ ಮಾಡಿದ್ದು. ಈ ಕಡೆ ಹೋದರೆ ಒಳ್ಳೊಳ್ಳೆ ಮೀನು ಕಲೆಕ್ಷನ್ಸ್ ಇದೆ, ಒಂದು 200-300 ವೆರೈಟಿ ಇದೆ. ನೀನು ಹೋಗಿ ನೋಡಪ್ಪ, ನಿನಗೆ ಕನ್ಫ್ಯೂಷನ್ ಆಗ್ಬಿಡ್ತೀವಿ ಏನು ತೊಗೋಬೇಕು ಬಿಡಬೇಕು. ಸೊ ನನಗೆ ಒಂದು 2-3 ಥರ ಫಿಶ್ ತೊಗೋಬೇಕೀಗ, ಸಜೆಸ್ಟ್ ಮಾಡಿ ಯಾವ ರೀತಿ ಅಂತ. ಮತ್ತು ನಂಗೆ ಒಂದು 2-3 ಕ್ವಶನ್ಸ್ ಇದೆ, ಅದನ್ನು ಕೇಳ್ತೀನಿ. ಅದಕ್ಕೆ ನಿಮ್ಮ ಕಡೆಯಿಂದ ಒಳ್ಳೆ ಸಜೆಷನ್ ಸಿಗಲಿ ಅಂತ ಕೇಳ್ಕೊತೀನಿ. ಓಕೆ, ಫೈನ್. ಫಿಶಸ್ ಅಂತ ಬಂದರೆ ಸರ್, ನಿಮ್ಮ ಶಾಪ್ನಲ್ಲಿ ಎಷ್ಟು ವೆರೈಟಿ ಇದೆ ಸರ್? ಸರ್ ನಮ್ಮಲ್ಲಿ 300+ ವೆರೈಟೀಸ್ ಇದೆ. ಯಾವಾಗಲೂ ಇರುತ್ತೆ ನಿಮಗೆ. 300 ಒಂದಿನ ಅಲ್ಲ 2 ದಿನ ಅಲ್ಲ, ನೀವು ಎನಿ ಟೈಮ್ ಬರ್ಬೋದು. ಇಷ್ಟು ಸ್ಟಾಕ್ ಎನಿ ಟೈಮ್ ಇದ್ದೇ ಇರುತ್ತೆ ನಮ್ಮ ಹತ್ರ. ಇವೆಲ್ಲ ತುಂಬ ರೇರ್ ವೆರೈಟೀಸ್ ಇದೆಲ್ಲ. ಓಕೆ, 300 ವೆರೈಟಿ ಅಂದರೆ ತಮಾಷೆನಾ ಸರ್? ಒಬ್ಬ ನಾನು ಎಷ್ಟೋ ಅಕ್ವೇರಿಯಂ ಶಾಪ್ಗೆ ಹೋಗಿದ್ದೀನಿ, ಒಂದು 50+ ಕಲೆಕ್ಷನ್ಸ್ ನೋಡಿದ್ರೇ ಹೆಚ್ಚು. ಅದರಲ್ಲಿ ಯಾವುದೋ ಒಂದು 2-3 ತೊಗೊಂಡ್ಬಂದ್ಬಿಡ್ತೀವಿ ರ್ಯಾಂಡಮಾಗೆ. 300+ ಅಂತ ಹೇಳಿದ್ರೆ ನಮ್ಮ ಆಡಿಯನ್ಸ್ ಸೀರಿಯಸ್ಲಿ ಎಷ್ಟೊಂದು ಫಿಶ್ನ ನೀವು ಮಿಸ್ ಮಾಡ್ಕೋತಿರ್ಬೋದು. ಆ ಥರ ಒಳ್ಳೊಳ್ಳೆ ಕಲೆಕ್ಷನ್ ಫಿಶ್ನ ನೀವು ಇಲ್ಲಿ ಬಂದರೆ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ನೋಡೋಣ ಅದು ಯಾವ ಥರ ಫಿಶಸ್ ಇದೆ, ಏನೇನು ಸ್ಪೆಷಲ್ ಇದೆ ಅದೆಲ್ಲ ತಿಳಿಸ್ಕೊಡ್ತಾರೆ. ಸೊ ಈಗ ಫಿಶ್ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಅಂತಾನೆ ಎಷ್ಟೋ ಜನ ಯಾರಪ್ಪ ಸಾಕೋದು ಅಂತಾರೆ. ಬಟ್ ಬೇರೆ ಕಡೆ ನೋಡಿದಾಗ ತುಂಬ ಇಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿಂಪಲ್ ಏನಿಲ್ಲ, ಮೇಂಟೆನೆನ್ಸ್ ಬಂದರೆ ಮನೆಗಳಲ್ಲಿ ಏನಾಗುತ್ತಂದರೆ ತುಂಬ ನೀಟಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ತುಂಬ ಒಂದು 3-4 ಸರಿ ವಾಶ್ ಮಾಡೋದು, ಎಲ್ಲ ಫಿಶ್ ಎಲ್ಲ ತೆಗೆಯೋದು, ಒಂದು ಬಕೆಟ್ಗೆ ಹಾಕೋದು, ಒಂದು ಅವರ್ ಗಟ್ಟಲೆ ಮಾಡಿಬಿಡ್ತಾರೆ. ಅದೆಲ್ಲ ರಾಂಗ್. ಅದು ಆ್ಯಕ್ಚುಲಿ ಏನಂದರೆ ಇವಾಗ ನಿಮಗೆ ಇದೆಲ್ಲ ಈಗ ಒಂದು ಕ್ಲೀನಾಗಿ ಕಾಣ್ತಾ ಇಲ್ಲ ಅಂದರೆ ಜಸ್ಟ್ ರಬ್ ಮಾಡಬೇಕು ಒಂದು ಸ್ಕ್ರಬ್ಬರಲ್ಲಿ. ಸ್ಕ್ರಬ್ಬರ್ ಕ್ಲೀನ್ ಮಾಡ್ಕೊಂಡು ಒಂದು 20-30% ಮಾತ್ರ ನೀರು ತೆಗಿಬೇಕು. ಅದು ಏನು 20 ಡೇಸ್ಗೆ ಒಂದ್ಸಲಿ. ಆಯಿತಾ? ಆವಾಗ ನಿಮ್ಗೆ ನೋಡೋಕೆ ಫಸ್ಟ್ ನಿಮ್ಗೆ ಗಲೀಜಾಗೇ ಇರುತ್ತೆ ನಿಮಗೆ. ಆದರೆ ಫಿಲ್ಟರ್ ಆನ್ ಮಾಡಿದಾಗ 1 ಅವರ್ಗೆಲ್ಲ ಅದು ಫಿಲ್ಟರ್ ಆಗಿಬಿಡುತ್ತೆ, ಮತ್ತೆ ಫ್ರೆಶ್ ಆಗಿ ಕಾಣುತ್ತೆ ನಿಮಗೆ. ಈಗೇನಾಗುತ್ತೆ, ಮನೆಗಳಲ್ಲಿ ತುಂಬ ಫಾಸ್ಟಾಗಿ ಒಂದು 10 ಸಲ ವಾಶ್ ಮಾಡೋದು ಆ ಥರ ಎಲ್ಲ ಮಾಡಿದಾಗ ಫಿಶ್ಗಳು ಸೆಟ್ ಆಗಲ್ಲ. ಯಾಕಂದರೆ ಆ ಫಿಶ್ಗೆ ಬೇಕಾಗಿರೋ ಬ್ಯಾಕ್ಟೀರಿಯಾ ಆ ಟ್ಯಾಂಕಲ್ಲಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಎಲ್ಲ ಕ್ಲೀನ್ ಮಾಡಿದಾಗ ಅದೆಲ್ಲ ಹೋಗ್ಬಿಡುತ್ತೆ. ಮತ್ತೆ ಅದು ಇದಾಗೋದಕ್ಕೆ 1 ವಾರನೇ ಟೈಮ್ ತಗೊಳುತ್ತೆ. ಅಷ್ಟರೊಳಗಡೆ ಫಿಶ್ಗೆಲ್ಲ ಕಾಯಿಲೆಗಳು ಬರುತ್ತೆ, ಸುಸ್ತಾಗ್ತವೆ, ಇನ್ಬ್ಯಾಲೆನ್ಸ್ ಆಗಿ ಎಲ್ಲ ಸತ್ತೋಗ್ತವೆ. ಸೊ ಈಗ ಬಿಗಿನರ್ಸ್ ಸ್ಟಾರ್ಟಿಂಗ್ ಮನೆಯಲ್ಲಿ ಇವಾಗ ಫಿಶ್ ಹಾಕ್ಬೇಕು ಅಂದ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ನೀವು ಯಾವ ಫಿಶ್ನ ಸಜೆಸ್ಟ್ ಮಾಡ್ತೀರಾ? ಮತ್ತೆ ಅಂದರೆ ಟ್ಯಾಂಕ್ ಏನು ಸೈಜ್ನ ಪ್ರಿಫರಬಲಿ ಸಜೆಸ್ಟ್ ಮಾಡ್ತೀರಾ? ಸರ್ ಅವ್ರಿಗೆ ಒಂದು 1 ಫೀಟ್ ಇಲ್ಲ 1.5 ಫೀಟ್ ಟ್ಯಾಂಕ್ನ ನಾನು ರೆಕಮೆಂಡ್ ಮಾಡ್ತೀನಿ. ಈ ಜನರಲ್ ಆಗಿ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಿಲ್ಲ ಅಂದ್ರೆ ಮೋಲಿಸು, ಟೈಗರ್ ಬಾಬ್, ಅದ್ಯಾವುದು ಅಂತ ತೋರಿಸ್ತಾರೆ ಹಾಗೇನೆ ನೋಡಿ. ಇದೆಲ್ಲ ಮೋಲಿಸ್ ಅಂತ ಬರುತ್ತೆ. ಮೋಲಿಸ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಆಕ್ಸಿಜನ್ ಎಲ್ಲ ತುಂಬ ಏನು ಬೇಕಾಗೋದಿಲ್ಲ. ಓಕೆನಾ? ಮತ್ತೆ ಶಾರ್ಕ್ಸ್ ಇದೆ. ಶಾರ್ಕ್ ಫಿಶ್ ಅದೆಲ್ಲ. ಶಾರ್ಕ್ಸ್ ಇದೆಲ್ಲ ಇದಕ್ಕೆ ಏನು ಆಕ್ಸಿಜನ್ ಬೇಕಾಗಲ್ಲ. ಲೋ ಮೇಂಟೆನೆನ್ಸ್ ಫಿಶಸ್ ಅದೆಲ್ಲ.
ಥರ ಫಿಶಸ್ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ. ಅವ್ರಿಗೂ ಅಭ್ಯಾಸ ಆಗುತ್ತೆ ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಏನು ತಿಳ್ಕೊತಾರೆ. ಆಮೇಲೆ ಬಂದು ಒಂದು ಒಳ್ಳೆ ಟ್ಯಾಂಕ್ ತೊಗೊಂಡು ಅದಕ್ಕೆ ಒಳ್ಳೆ ಐರನ್ ಫಿಶಸ್ ಎಲ್ಲ ಹಾಕ್ಕೊಂಡು ಮೇಂಟೈನ್ ಮಾಡ್ತೀವಿ. ಓಕೆ. ಸೊ ಇವಾಗ ಫಿಶಸ್ ಅಂತ ಹೇಳಿದ್ರೆ ಕೆಲವರು ಸ್ಟ್ಯಾಂಡರ್ಡ್ ಆಗಿ ಈ ವಾಸ್ತು ಫಿಶ್ ಅಂತ ಹೇಳ್ತಾರೆ. ಅದರಲ್ಲಿ ಯಾವ್ಯಾವ್ದಿದೆ ಮತ್ತೆ ಹೆಂಗೆ ಪ್ರೈಸ್ ರೇಂಜಿಂಗ್ ಅದೆಲ್ಲ ಕಾಸ್ಟ್ಲಿ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೇಳಿ ಸರ್. ಅಷ್ಟು ಇದೆ, ಲೋ ಬಜೆಟ್ ಅಲ್ಲೂ ಇದೆ. ಫಸ್ಟ್ ಒಂದು ನೋಡಿ ಸಿಲ್ವರ್ ಅರೋಣ ಅಂತ ಇದಾ ಸಿಲ್ವರ್ ಅರೋಣ ಅಂತಾರ. ಓಕೆ. ಸೊ ಇದು ನಂಬರ್ 1 ವಾಸ್ತು ಫಿಶು. ಇದರಲ್ಲೇ ಬೇರೆ ಬೇರೆ ಕಲರ್ಸು ಬರ್ತವೆ. ಇದು ಮ್ಯಾಕ್ಸಿಮಮ್ ಬಂದು 2 ಫೀಟ್ ಆಗುತ್ತೆ. 2 ಫೀಟ್ ಇದು ಚಿಕ್ಕದಿರೋದು 9 ಇಂಚಸ್ ಇದೆ ಸರ್. ಈಗ ಇದು ಬಂದು ಒಂದು 1 ಇಯರ್ದು. ಇದು ನಿಮಗೆ ಒಂದು 15 to 20 ಇಯರ್ಸ್ ಇರುತ್ತೆ. ನೀಟಾಗಿ ಮೇಂಟೈನ್ ಮಾಡಿದ್ರೆ ಆರಾಮಾಗಿರುತ್ತೆ. ಓಕೆ. ಅಂದ್ರೆ ಆ ಫಿಶ್ ಜೊತೆ ಕಾಮನ್ ಆಗಿ ಎಲ್ಲ ಬಿಡ್ಬೋದಾ? ಬಿಡ್ಬೋದು. ನೋಡಿ ನಾನು ಸೆವರಮ್ಸ್ ಇಟ್ಟಿದ್ದೀನಿ. ಓಕೆ. ಸೊ ಈಗ ಫಿಶ್ ಬೆಳೀತಾ ಇದ್ದಂಗೆ ಅದಕ್ಕೆ ಅದರದ್ದೇ ಸೈಜು ನಾವು ಫಿಶ್ ಹಾಕ್ಬೇಕಾಗುತ್ತೆ. ಓಕೆ. ಈಗ ಇದು ತುಂಬ ದೊಡ್ಡದಾದಾಗ ಚಿಕ್ಕ ಫಿಶ್ ಹಾಕಿದ್ರೆ ಅದು ತಿನ್ಬಿಡುತ್ತೆ. ಆಯ್ತಾ? ಅದು ಬಾಯಿ ಏನು ಓಪನ್ ಮಾಡುತ್ತಲ್ಲ ಅದಕ್ಕಿಂತ ದೊಡ್ಡದಾಗಿರೋ ಫಿಶ್ ಇದ್ರೆ ಓಕೆ ಏನು ಮಾಡೋದಿಲ್ಲ. ಪ್ರೈಸಿಂಗ್ ಎಲ್ಲ ಹೆಂಗಿದೆ ಸರ್ ಅದೆಲ್ಲ? ಸರ್ ಇದೆಲ್ಲ 2500 rupees ಆಗುತ್ತೆ. ಸೆಕೆಂಡ್ ವಾಸ್ತು ಬಂದು ಫ್ಲವರ್ ಆರ್ನ್ ಅಂತಾರೆ ಇದನ್ನ. ಫ್ಲವರ್ ಆರ್ನ್ ಅಂತ ಹೇಳ್ತಾರೆ. ನೋಡಿ ತಲೆ ಬೆಳೀತಾ ಬೆಳೀತಾ ದಪ್ಪ ಆಗ್ತಾ ಹೋಗುತ್ತೆ. ಓಕೆ ಓಕೆ ಓಕೆ. ಅದಕ್ಕೆ ಇದನ್ನ ಫ್ಲವರ್ ಆರ್ನ್ ಅಂತಾರೆ. ಮತ್ತೆ ಇದ್ರಲ್ಲಿ ಏನಂದ್ರೆ ಇದ್ರ ಜೊತೆ ಯಾವ ಫಿಶ್ ಮಿಕ್ಸ್ ಮಾಡೋಕ್ಕಾಗಲ್ಲ ನಾವು, ಎಲ್ಲ ಒಂದೊಂದೇ ಬಿಡ್ಬೇಕಾಗುತ್ತೆ ಒಂದು ಟ್ಯಾಂಕ್ಗೆ. ಅದಕ್ಕೆ ನಾವೆಲ್ಲ ಪಾರ್ಟಿಷನ್ ಹಾಕಿದ್ವಿ. ಓಕೆ. ಇವನ್ ಅದೇ ಸೇಮ್ ಫ್ಯಾಮಿಲಿ ಇದ್ರೂ ಬಿಡಂಗಿಲ್ಲ, ಅದು ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ನಾವು ಸಪ್ರೇಟ್ ಹಾಕಿದ್ವಿ ನಾವು. ಹೌದು. ಆಗ ಈ ಕೆಲವು ಕಸ್ಟಮರ್ ಏನ್ ಹೇಳ್ತಾರೆ ಅಂದ್ರೆ ನನಗೆ ಇದ್ರ ಜೊತೆ ಬಿಡೋದಕ್ಕೆ ಆಸೆ, ಏನಾದ್ರೂ ಒಂದು ಅಡ್ಜಸ್ಟ್ ಮಾಡಿ ಕೊಡಿ ಅಂತಾರೆ. ಅದಕ್ಕಂತಾನೆ ನಾವಿಲ್ಲಿ ಟ್ರೈನ್ ಮಾಡಿರ್ತೀವಿ. ಓ ಸೂಪರ್ ಸರ್. ನೋಡಿ ಇಲ್ಲಿ ದೊಡ್ಡದು ಫಿಶ್ ಇದೆಯಲ್ಲ, ಇದು ಫ್ಲವರ್ ಆರ್ನು. ಜೊತೆ ಇವೆಲ್ಲ ಸೆಟ್ ಆಗಿದೆ. ಸೊ ಇದನ್ನ ಹಾಗೆ ಕೊಡ್ತೀವಿ ನಾವು, ಸೆಟ್ ಮಾಡಿ ನಾವು ಬೆಳೆಸಿರ್ತೀವಿ. ಹಾಗಾಗಿ ಹಿಂಗೆ ತಗೊಂಡು ಹೋಗ್ಬೋದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಬಟ್ ಏನಂದ್ರೆ ಇದ್ರ ಜೊತೆ ಫಿಶ್ ಇರೋದನ್ನ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಒಂದು ದೊಡ್ಡ ಟ್ಯಾಂಕ್ ಅಲ್ಲಿ ಒಂದೇ ಇರೋದನ್ನ ನೋಡೋದು ಅಷ್ಟೊಂದು ಇರಲ್ಲ. ಏನಿರ್ಬೋದು ಸರ್ ಇದೆಲ್ಲ ಪ್ರೈಸಿಂಗ್? ಸೊ ಇದೊಂದು 10,000 ಆಗುತ್ತೆ. 5 years ಓಲ್ಡ್ ಆಗಿದೆ. ಇದ್ರದ್ದೆಲ್ಲ ಲೈಫ್ ಸರ್? ಇದು ಒಂದು 15 years ಇರುತ್ತೆ ಸರ್. ಇನ್ನೊಂದು ವೆರೈಟಿ ಯಾವ್ದಾದ್ರು ಇದೆ? ಇದೊಂದು ಬಂದು ನಿಮಗೆ ಗೋಲ್ಡ್ ಫಿಶಸ್ ಬರುತ್ತೆ ನೋಡಿ ಇದು. ಓಕೆ. ಇದು ನಮ್ಮ ಇಂಡಿಯನ್ ವಾಸ್ತು ಫಿಶ್ ಅಂತಾರೆ. 8+1 ಅಂದ್ರೆ 8 ಗೋಲ್ಡ್ ಫಿಶು. ಓಕೆ. ಮತ್ತೆ ಒಂದು ಬ್ಲಾಕ್ ಗೋಲ್ಡ್ ಆಗ್ತದೆ. ಒಂದು ಈ ತರ ಒಂದು ಬ್ಲಾಕ್ ಗೋಲ್ಡ್ ಈ ರೀತಿ. ಇದನ್ನ ನವಗ್ರಹ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯನ್ ವಾಸ್ತು ಪ್ರಕಾರ. ಕೇಳಿರ್ಲಿಲ್ಲ ಸರ್. ನಾನು ಆಗ್ಲೇ ಒಂದು ನಮ್ಮನೇಲಿ 12 ವರ್ಷದಿಂದ ಫಿಶ್ ನಾನು ಸಾಕ್ತಿದ್ದೀರಿ. ಇದ್ರ ಬಗ್ಗೆ ನೋಡಿ ನಾನು ತಿಳ್ಕೊಂಡೇ ಇರಲಿಲ್ಲ. ಈ ಗೋಲ್ಡ್ ಫಿಶಸ್ ಅಂತ ಬಂದ್ರೆ ಇದು ಕಾಂಬಿನೇಷನ್ ಆಗಿ ಬೇರೆ ಫಿಶಸ್ ನಾವು ಆಡ್ ಮಾಡ್ಕೋಬಹುದಾ? ಖಂಡಿತ ಮಾಡ್ಬೋದು. ನೋಡಿ ಇದು ಗೋಲ್ಡ್ ಫಿಶ್ ಅಲ್ಲೇನೆ ನೋಡಿ, ರೆಡ್ ಕ್ಯಾಪ್ ಗೋಲ್ಡ್ ಇದೆ. ರೆಡ್ ಕ್ಯಾಪ್. ಓಕೆ. ಬರೀ ಹೆಡ್ ಮಾತ್ರ ಒಳ್ಳೆ ಟೊಪ್ಪಿ ಹಾಕೊಂಡಂಗಿದೆ ನೋಡಿ. ಇಲ್ಲಿ ಸಕ್ಕತ್ತಿದೆ ಸರ್ ಕಲರ್ಸ್ ಎಲ್ಲ. ಇದೆಲ್ಲ ಕ್ಯಾಲಿಕೋ ರೂಕಿನ್ ಬಟರ್ ಚೀತಾ ಇದ್ದಂಗಿದೆ ಅದು. ಸೂಪರ್. ಮತ್ತೆ ಇಲ್ಲಿ ಬಂದ್ರೆ ಪರ್ಲ್ ಸ್ಕೇಲ್ ಅಂತ ಇದೆ. ವಾವ್, ಏನ್ ಸರ್ ಇದು? ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಇದು. ತುಂಬಾ ರೇರ್ ಅದು. ಸಕ್ಕತ್ತಾಗಿದೆ. ಒಳ್ಳೆ ಚಿಕ್ಕ ಸೈಜ್ ಎಲ್ಲಾ ಕಡೆ ಸಿಗುತ್ತೆ. ಓಕೆ. ಬಿಗ್ ಸೈಜ್ ಎಲ್ಲಾ ಕಡೆ ಸಿಗಲ್ಲ. ಓಕೆ ಓಕೆ. ಮತ್ತೆ ಇದು ರೂಕಿನ್ ಗೋಲ್ಡ್ ಅಂತ. ನೈಸ್. ಹೆಂಗೆ ಸರ್ ಚಾರ್ಜಸ್ ಎಲ್ಲ ಇವು? ಸರ್ ಇದೆಲ್ಲ 2000 rupees ಈಚ್ ಆಗುತ್ತೆ. ಈಚ್ ಅಲ್ಲ? ಓಕೆ. ಸೊ ಯೂಶಲಿ ಈಗ ಪ್ರೈಸಸ್ ಎಲ್ಲ ಫಿಶಸ್ ಪೇರ್ ತರ ಇರುತ್ತಾ ಯೂಶಲಿ, ಇಲ್ಲ ಸಿಂಗಲ್ ಇರುತ್ತಾ? ಇಲ್ಲ, ಕೆಲವರು ಪೇರ್ ಲೆಕ್ಕನೂ ಹೇಳ್ತಾರೆ. ಓಕೆ. ಒಬ್ಬೊಬ್ರು ಸಿಂಗಲ್ ಹೇಳ್ತಾರೆ. ನಮ್ದು ದೊಡ್ಡದು ಇರೋದ್ರಿಂದ ನಾನು ಸಿಂಗಲ್ ಹೇಳ್ತಾರೆ. ಓಕೆ ಓಕೆ. ನಾನೇ 12 ವರ್ಷದಿಂದ ನೋಡಿಲ್ದೇ ಇರೋಂಥ ಒಳ್ಳೊಳ್ಳೆ ಫಿಶ್ ಇದೆ ಇಲ್ಲಿ. ನನ್ನ ಫ್ರೆಂಡ್ ಹೇಳಿದ್ದಕ್ಕೂ ನಾನು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅಂತ ನನಗೆ ಅನಿಸ್ತಾ ಇದೆ. ಸೀರಿಯಸ್ಲಿ ನನಗಂತೂ ಒಳ್ಳೊಳ್ಳೆ ಕಲರ್ಸು ಮತ್ತು ಒಳ್ಳೆ ಕಲೆಕ್ಷನ್ಸ್ ಇರೋದ್ರಿಂದ ಸಖತ್ ಇಷ್ಟ ಆಗ್ತಿದೆ. ಮತ್ತೆ ಈಗ ನೀವು ಗೋಲ್ಡ್ ಫಿಶ್ ಜೊತೆ ಮತ್ತೆ ಏನು ಹಾಕ್ಬೋದು ಅಂದರೆ ಏಂಜಲ್ ಫಿಶಸ್ ಹಾಕ್ಬೋದು. ಓ ಸಖತ್ ಸಾಫ್ಟ್ ಇದು. ಒಳ್ಳೆ ಫ್ರೆಂಡ್ಲಿ ಫಿಶಸ್ ಅಂತಾನೆ ಹೇಳ್ಬೋದು ಇವನ್ನ. ನೀವು ಶಾರ್ಕ್ಸ್ ಶಾರ್ಕ್ಸ್ ಹಾಕ್ಬೋದು. ಬಟ್ ಸ್ವಲ್ಪ ವೈಲೆಂಟ್ ಸರ್ ಇವು. ನಮ್ಮ ರಾಕಿ ಬಾಯ್ ಥರ ವೈಲೆನ್ಸ್ ಆ ಥರ ಅದು. ನಮ್ಮಲ್ಲಿ ಚಿಚ್ಲಿಡ್ ವೆರೈಟೀಸ್ ಒಂದು 20 ವೆರೈಟೀಸ್ ಇದೆ. ತುಂಬಾ ರೇರ್ ವೆರೈಟೀಸ್ ನಮ್ಮ ಹತ್ರ ಇದೆ ನೋಡಿ. ಇದೆಲ್ಲ ಲಿವಿಂಗ್ ಸ್ಟೋನಿ ಅಂತ. ಇದು ಬಟರ್ಫ್ಲೈ ಚಿಟ್ಲಿಡ್ ಅಂತ. ಓಕೆ. ಇವೆಲ್ಲ ನೀವು ಎಲ್ಲಿ ನೀವು ನೋಡೋಕ್ಕಾಗಲ್ಲ. ಕಲರ್ಸ್ ಆಗಲಿ ಮತ್ತೆ ಟೆಕ್ಸ್ಚರ್ಸ್ನ ನಾನು ಸೀರಿಯಸ್ಲಿ ಸ್ವಲ್ಪ ಹೊಸದು ಸರ್ ನೋಡ್ತೀನಿ. ಸ್ಟ್ರಾಬೆರಿ ಚಿಟ್ಲಿಡ್ ಸಕ್ಕತ್ತಾಗಿದೆ. ಸ್ಟ್ರಾಬೆರಿ ಕಲರ್ಸ್ ನೋಡಿ ಯಾವ ಥರ ಇದೆ. ರಿಯಾಲಿಸ್ಟಿಕ್ ಆಗಿ ನೋಡಿ ಆ ಕಲರ್ಸು ಸಕ್ಕತ್ತಾಗಿದೆ. ಭಾರಿ ಇಷ್ಟ ಆಗ್ತದೆ. ಇದೆಲ್ಲ ವಯೇಜ ಸನ್ ಫಿಲಿಮ್ಸ್ ಅಲ್ಲ. ಓ ನೈಸ್. ದೊಡ್ಡದಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು. ಸರ್ ಇದೆಲ್ಲ ಏನು ನೀವು ನಿಮ್ಮ ಅಕ್ವೇರಿಯಂ ಶಾಪ್ಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನೀವು ಮಾಡ್ಕೊತೀರಾ ಅಥವಾ ರೆಡಿನೇ ಸಿಗುತ್ತಾ? ಇದು ಹೆಂಗೆ ಮಾಡಿದ್ರಿ ಸರ್? ಇದೆಲ್ಲ ನಾವು ಕ್ರಿಯೇಟ್ ಮಾಡಿರೋದು. ಹೌದಾ? ಕಸ್ಟಮ್ ಮಾಡಿರೋದು. ಇದು ಒಂದೊಂದು ಸ್ಟೋನು ನೀವು ಜಾಯಿನ್ ಮಾಡಿರೋದು? ಹಾಕಿ ನಾವು ಜಾಯಿನ್ ಮಾಡಿರೋದು. ಬಟ್ ನೀರೊಳಗೆ ಹೋದ್ಮೇಲೆ ಆ ಗ್ಲೋ ಲೈಫ್ ಇರುತ್ತಾ ಸರ್? ಏನಾಗಲ್ಲ ನೋಡಿ. ಇದೆಲ್ಲ 3 years ಆಯಿತು ನಾವು ಸೆಟ್ಟಿಂಗ್ ಮಾಡಿ. ಹೌದಾ? ಪ್ರಾಬ್ಲಮ್ ಆಗಿಲ್ಲ. ಸೂಪರ್. ಇದು ಬಂದು ಈ ಚಿಚ್ಲಿಡ್ ಫಿಶ್ಗೆ ಈ ಥರ ಸೆಟ್ಟಿಂಗ್ ಬೇಕಾಗುತ್ತೆ.
ಓಕೆ ಓಕೆ, ಅದು ಅಂದರೆ ಒಳಗಡೆ ಎಲ್ಲ stones ಕೇವ್ಸ್ ಒಳಗೆ ಎಲ್ಲ ಹೋಗಿ- ಬೇಕು ಅದಕ್ಕೆ. Super. ಅದಕ್ಕೋಸ್ಕರ ಇದು ಚಿಚಿಲೆಟ್ಸ್ ಕಾಂಬಿನೇಷನ್ ಅಲ್ಲ? ಕಾಂಬಿನೇಷನ್. ಎಲ್ಲ ಚಿಚಿಲೆಟ್ಸ್ ಕಾಂಬಿನೇಷನ್ ನೋಡ್ಬೋದು ನೋಡಿ ನೀವು ಇಲ್ಲಿ, ತುಂಬಾ ಸಖತ್ತಾಗಿದೆ. ಅದೇ ಫಿಶಸ್ ಡೈರೆಕ್ಟ್ ನಿಮಗೆ ಗ್ಲಾಸಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿದ್ರೆ ಅಷ್ಟು ಮಜಾ ಇರಲ್ಲ ಅವಕ್ಕೂ. ಸೊ ಕಣ್ಣ ಮುಚ್ಚ ಆಟ ಆಡೋದಕ್ಕೆ ಜಾಸ್ತಿ ಇಷ್ಟ ಫಿಶ್ಗಳಿಗೆ. ಹಂಗಾಗಿ ಈ ರೀತಿ ಸ್ಟೋನ್ಸ್ ವರ್ಕಲ್ಲಿ ಫಿಶಸ್ನ ಬಿಟ್ಟರೆ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಸೊ ಇಲ್ಲೂ ಒಂದಿದೆ, ಇನ್ನೊಂದು ಮಿನಿ ಇದು. ಸರ್ ಇದ್ಯಾವ ಫಿಶಸ್ ಇದು? ಸಖತ್ತಾಗಿದೆಯಲ್ಲ. ಇದು ಸಿಬೆ ಏಂಜಲ್ ಅಂತಾರೆ. CBA ಏಂಜಲ್. ಸಿಬೆ ಏಂಜಲ್ ಅಂತ ತುಂಬಾ ರೇರ್ ವೆರೈಟಿ. ನಮ್ಮ CBA ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ ಅದೇ ರೀತಿನೇ ಕಣ್ಗಳು ಅದು ಅಬ್ಸರ್ವ್ ಮಾಡ್ತಿದೆ, ನೋಡ್ತಿರ್ಬೋದು ನೀವು ಇಲ್ಲಿ. ಕ್ಲೌನ್ ಸೈಲೆಂಟ್ ಆಗಿ ಹೋಗ್ತಾ ಇದಾವೆ. ಸೈಡ್ ಕ್ಲೌನ್ ಲೋಚಸ್ ಇದೆ. ಓಕೆ, ಆ ಫಿಶಸ್ ಬ್ಯಾಕ್ ಸೈಡ್ ಇರೋದಲ್ಲ. ಹಾಂ ಹಾಂ ಹಾಂ, ಇಲ್ಲಿ ಮುಂದೆ ಬರ್ತಾ ಇದ್ದಾವೆ ನೋಡಿ. ಹೌದು. ಇವೆಲ್ಲ ಬಾಟಮ್ ಫೀಡರ್ ಫಿಶಸ್. ಏನಾದರೂ ಫುಡ್ ತಿಂದು ವೇಸ್ಟ್ ಎಲ್ಲ ಕೆಳಗಡೆ ಇರುತ್ತಲ್ಲ. ಹೌದಾ? ಸೊ ಅದು ಎಲ್ಲ ಫಿಶ್ ಕಾಂಬಿನೇಷನ್ ಜೊತೆ ಬಿಡ್ಬೋದಾ? ಇಲ್ಲ ಇಲ್ಲ, ಚಿಕ್ಲೆಟ್ಸ್ ಜೊತೆನೇ ಹಾಕ್ಬೇಕು. ಚಿಚಿಲೆಟ್ಸ್ ಜೊತೆಗೆ ಮಾತ್ರನೇ. ತುಂಬ ದೊಡ್ಡ ಫಿಶ್. ಇನ್ನೊಂದು ವೆರೈಟಿ ಇದೆ ನೋಡಿ, ಇದು ಲೆಪರ್ಡ್ ಲೋಚ್ ಅಂತ ಹೇಳ್ಬಿಟ್ಟು. ಏನು ಹೇಳ್ತಾರೆ? ಲೆಪರ್ಡ್ ಲೋಚ್ ಅಂತ. ಓಕೆ, ಅದು ಸ್ವಲ್ಪ ಅದೇ ನೋಡಿ, ಅದೇ ಬಿಗ್ ಸೈಜ್ ಒಂದಿದೆ ಇದ್ರೊಳಗಡೆ. ಅಲ್ಲಿದೆ, ಇಲ್ಲಿದೆ ನೋಡಿ. ಅಂದರೆ ಫಿಶಸ್ ಅಂತ ಹೇಳಿದ್ರೆ ಯೂಶಲಿ ಎಲ್ಲ ಫಿಶಸ್ಗೂ ಒಂದೇ ಇರುತ್ತೆ ಲೈಫು ಅಥವಾ ಬೇರೆ ಬೇರೆ? ಇಲ್ಲ ಸರ್, ಬೇರೆ ಬೇರೆ ಇರುತ್ತೆ. ಓಕೆ, ಯೂಶಲಿ ಈ ಗೋಲ್ಡ್ ಈ ಥರದ್ದೆಲ್ಲ ಎಷ್ಟಿರುತ್ತೆ ಸರ್? ಅದಕ್ಕೆಲ್ಲ ಒಂದು 6 years 8 years ಇರುತ್ತೆ ಅಷ್ಟೇ ಅಲ್ಲ? ಸೊ ಇದು ಈ ಥರದ ಫಿಶಸ್ ಎಲ್ಲ ಸ್ವಲ್ಪ ಲಾಂಗ್ ಲೈಫ್ ಇದಾವೆ. ಹೌದು ಹೌದು, ನೀಟಾಗಿ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಲೈಫ್ ಇರುತ್ತೆ. ಆಮೇಲೆ ಒಂದು ಟ್ಯಾಂಕಿಗೆ ಇಷ್ಟೇ ಫಿಶ್ ಹಾಕ್ಬೇಕಂತ ಇರುತ್ತೆ. ಕರೆಕ್ಟ್, ಮೆಷರ್ಮೆಂಟ್ ಇರುತ್ತೆ. ಸೊ ಇಷ್ಟು ಲೀಟ್ರಿಗೆ ಇಷ್ಟು ಫಿಶ್ ಅಂತ ಇರುತ್ತೆ. ಅಷ್ಟು ಹಾಕ್ಕೊಂಡ್ರೆ ನೀಟಾಗಿರ್ತಾವೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾವು ಅದಕ್ಕೆಲ್ಲ ಸಜೆಸ್ಟ್ ನಿಮ್ಮ ಪ್ರಕಾರ ನಮ್ಮ ಆಡಿಯನ್ಸ್ ಸಜೆಸ್ಟ್ ಮಾಡೋದಾದರೆ ಒಂದು 2 feet ಅಕ್ವೇರಿಯಂ ಇದೆ, ಅದಕ್ಕೆ ಒಂದು ಎಷ್ಟು ಫಿಶ್ ಸಜೆಸ್ಟ್ ಮಾಡ್ತೀರಾ ಸರ್? ಈಗ ನೋಡಿ, ಈ ಫಿಶ್ ಇದೆಯಲ್ಲ, ಈ ಥರದ್ದಾದರೆ 2 feetಗೆ ಒಂದು 10 fishes ಆಗ್ಬೋದು. 2 feetಗೆ 10 ಫಿಶಸ್. ಓಕೆ, ಯಾಕಂದ್ರೆ ಅದು ಮತ್ತೆ ಬೆಳೆಯುತ್ತೆ. ಅದು ಹೌದು, ಬೆಳೆದಾಗ ಜಾಗ ಸ್ಪೇಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 10 fish ಇದ್ರೆ ಕರೆಕ್ಟ್ ಆಗಿರುತ್ತೆ. ಸೊ ನೀವು ಜಾಸ್ತಿ ಹಾಕಿದ್ರೆ ಕ್ರೌಡ್ ಆಗುತ್ತೆ. ಸ್ವಲ್ಪ ದೊಡ್ಡದಾದಾಗ ಅದಕ್ಕೆ ಜಾಗ ಸಾಕಾಗಲ್ಲ, ಬೇಗ ಗಲೀಜ್ ಆಗ್ತಾ ಇರುತ್ತೆ. ಅವಾಗ ಒಂದೊಂದೇ ಡಿಸೀಸ್ ಬಂದು ಸಾಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಸೊ ನನಗೊಂದು ಕ್ಲಾರಿಟಿ ಸಿಗ್ತಿರೋದು ಏನಂತ ಹೇಳಿದ್ರೆ, ನೀವು ಫಿಶ್ ಏನಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಮ್ಗೆ ಯಾವುದೋ ಒಂದು ಫಿಶ್ ಎಲ್ಲೋ ನೋಡಿರ್ತೀವಿ, ಏನೋ ಮಾಡಿರ್ತೀವಿ, ಸುಮ್ಮನೆ ಕಲರ್ಸ್ ಹೋಗಿ ಇದು ಕೊಡಿ ಅದು ಕೊಡಿ ಅನ್ನೋದಕ್ಕಿಂತ ಫಸ್ಟು ಅವ್ರ ಹತ್ರ ನಮ್ಮ ಹತ್ರ ಯಾವ ಸೈಜ್ದು ಅಕ್ವೇರಿಯಮ್ ಇದೆ, ಇಲ್ಲ ಅಂತ ಹೇಳಿದ್ರೆ ಬೈ ಮಾಡ್ತಿದ್ರೆ ಸರ್ ಏನು ಬೇಕು ನಮಗೆ, ಯಾವ್ದು ಬೇಡ, ಕಾಂಬಿನೇಷನಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಇದೆಲ್ಲ ತಿಳ್ಕೊಂಡು ನಾವು ಮಾಡೋದ್ರಿಂದ ಅದ್ರ ಲೈಫು ಚೆನ್ನಾಗಿರುತ್ತೆ, ಮೇಂಟೆನೆನ್ಸು ಈಸಿ ಇರುತ್ತೆ, ಮತ್ತು ನೋಡೋದಕ್ಕೂ ಒಂದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಇದೇನು ಸರ್ ಒಂಥರ ಗ್ರೂಪ್ ಥರ ಕುತ್ಕೊಂಡ್ಬಿಟ್ಟಿದೆ ಸೈಲೆಂಟಾಗಿ. ಯಾವ ಫಿಶಸ್ ಸರ್ ಇದು? ಡಿಸ್ಕಸ್ ಫಿಶಸ್ ಅಂತಾರೆ. ಡಿಸ್ಕಸ್. ಹಂಗಾಗಿ ಅದು ಒಂದೇ ಕಡೆನೇ ಡಿಸ್ಕಸ್ ಆಗಿ ಮಾಡ್ತಿದ್ದಾರೆ ನೋಡಿ. ನೋಡಿಪ್ಪ, ಟೀಮ್ ಮೀಟಿಂಗ್ ನಡೀತಾ ಇದೆ ಇಲ್ಲಿ, ಎಲ್ಲರೂ ಒಂದೇ ಕಡೆ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಮೀನಿನ ಹೆಸರು ಡಿಸ್ಕಸ್. ಒಂಥರ ಫೆದರ್ ಗೋಸ್ಟ್ ಅಂತಲೂ ಕರೀತಾರೆ. ಫೆದರ್ ಗೋಸ್ಟ್ ಅಂತಲೂ ಕರೀತಾರಾ? ಸ್ವಲ್ಪ ಅದು ಹೈಡಿಂಗಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ, ಅದಕ್ಕೆ ಅದಲ್ಲೇ ಓಡಾಡ್ತಾ ಇದೆ. ಹೆಂಗೆ ಸರ್ ಅದೆಲ್ಲ ಪ್ರೈಸಸ್? ಈಚ್ ಬಂದು 400 rupees ಆಗುತ್ತೆ. ಓಕೆ, ಡಿಸ್ಕಸ್ ಮೀನು ಡಿಸ್ಕಸ್ ಇದೆಲ್ಲ ಇಂಪೋರ್ಟೆಡ್ ಕ್ವಾಲಿಟಿ 3500 rupees ಈಚ್ ಆಗುತ್ತೆ. ಈಚ್. ನಿಮಗೆ ಡಿಸ್ಕಸಲ್ಲೂ 1200 1500 ಸಿಗುತ್ತೆ. ಇಷ್ಟು ಕ್ವಾಲಿಟಿ ಇಷ್ಟು ಕಲರ್ ಇರೋದಿಲ್ಲ, ಅದಕ್ಕೋಸ್ಕರ ಇವೆಲ್ಲ ಎಕ್ಸ್ಪೆನ್ಸಿವ್ ಇದೆ. ಸೊ ಗೋಲ್ಡ್ ಫಿಶಸ್ ಜೊತೆ ಕಾಂಬಿನೇಷನ್ ಹೇಳಿದ್ರಿ, ಈ ಚಿಚಿಲೆಟ್ಸ್ ಜೊತೆಗೆ ಯಾವುದು ಕಾಂಬಿನೇಷನ್ಸ್ನ ಹೇಳಬಹುದು ನೀವು? ಬಟರ್ಫ್ಲೈ ಇದೆ, ಮತ್ತೆ ಲಿವಿಂಗ್ ಸ್ಟೋನ್ ಇದೆ, ಸ್ಟ್ರಾಬೆರಿ ಇದೆ, ಯುರೇಕಾ ರೆಡ್ ಇದೆ, ವೈಜಾ ಸನ್ ಫಿಲಿಮ್ಸ್ ಇದೆ, ಮುಬಾನಾ ಇದೆ, ರೂಸ್ಟಿ ಮಾಪ್ಸ್ ಇದೆ, ಪಿಕಾಕ್ ಬ್ಲೂಸ್ ಇದೆ. ಅದು ಬಿಟ್ಟರೆ ನೋಡಿ ನಿಮಗೆ ರೆಡ್ ಟಾಪ್ ಅಂತ. ಓಕೆ, ಇದು ರೆಡ್ ಟಾಪ್ ಪೌಡರ್ ಬ್ಲೂ ಅಂತ. ಇವೆಲ್ಲ ದೊಡ್ಡದಾಗುತ್ತೆ, ಆಲ್ಮೋಸ್ಟ್ ನಿಮ್ಗೆ 6 inch ಫಿಶಸ್ ಬರುತ್ತಾ ಇದೆಲ್ಲ? ಓಕೆ, ಎಲ್ಲ ಒಂದು. ಸೊ ಇದೆಲ್ಲ ಹಾರ್ಡ್ ಫಿಶಿಗೆ ಬರುತ್ತಾ ಇಲ್ಲ ಸಾಫ್ಟ್ ಫಿಶಿಗೆ ಬರುತ್ತಾ? ಹಾರ್ಡ್ ಫಿಶಸ್ ಇದೆಲ್ಲ ಅದಕ್ಕೆ ಚಿಚಿಲೆಟ್ಸ್ ಕಾಂಬಿನೇಷನ್ ಎಲ್ಲ ಫಿಶ್ ಬಿಟ್ರೆ ಅದನ್ನ ಅಟ್ಯಾಕ್ ಮಾಡಿಬಿಡುತ್ತೆ. ಕಾಂಬಿನೇಷನ್ ಇಲ್ಲದೆ ಇದ್ದಾಗ ಅವು ಒಂದಲ್ಲ ಒಂದಕ್ಕೆ ಒಂದು ಇಶ್ಯೂಸ್ಗೆ ಕ್ರಿಯೇಟ್ ಆಗ್ತವೆ. ಸೊ ಆದಷ್ಟು ನಿಮ್ಮ ಹತ್ರ ಫಿಶಸ್ ಏನಿದೆ, ಸೊ ಯಾವುದನ್ನು ತೊಗೋತಿದ್ದೀರಾ ಅದನ್ನ ಡಿಸ್ಕಸ್ ಮಾಡಿ ತೊಗೊಂಡ್ರೆ ಒಳ್ಳೊಳ್ಳೆ ಫಿಶ್ನ ನೀವು ಮನೆಯಲ್ಲೂ ಸಾಕ್ಬೋದು. ಈ ರೀತಿ ಏನು ಬರೀ ಅಕ್ವೇರಿಯಂ ಶಾಪ್ಗಳಲ್ಲೇ ನಾವು ಏನು ನೋಡ್ತೀವಿ, ಇಲ್ಲಿ ಮಾತ್ರ ಚೆನ್ನಾಗಿದ್ದಾವೆ, ಇಲ್ಲಿ ಕಲರ್ಸ್ ಮಾತ್ರ ಇದೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತ, ಅದನ್ನು ನಮ್ಮ ಮನೆಯಲ್ಲೂ ಸಹ ನಾವು ಆರಾಮ್ಸೆ ಇಟ್ಕೋಬೋದು. ಇದು ಬಂದು ಕ್ಲೌನ್ ನೈಫ್ ಫಿಶ್ ಅಂತ ಹೇಳ್ಬಿಟ್ಟು ರೇಸರ್ ಫಿಶ್ ಅಂತ ಹೇಳ್ತಾರೆ. ನೋಡೋದಕ್ಕೆ ಹಂಗೆ ಇದೆ, ರೇಸರ್ ಥರ ಶಾರ್ಪ್ ಹಂಗೆ. ಮತ್ತು ಇಲ್ಲೊಂದು ರೆಡ್ ಟೈಲ್ ಜೈಂಟ್ ಗೊರಾಮಿ ಅಂತ ಇದೆ. ಇದು ನೋಡೋದಕ್ಕೆ 2 inch ಇದೆ. ಓಕೆ, ಹತ್ರ ನಿಮಗೆ 1.5 feet ಬೆಳೆಯುತ್ತದೆ. ಹೌದ್ರಾ? ಆಮೇಲೆ ಇದು ವೆಜಿಟೇರಿಯನ್ ಫಿಶ್, ಟೊಮೆಟೊ, ಕ್ಯಾರೆಟು, ಆಪಲ್ಲು, ಫ್ಲವರ್ಸು ಪ್ರತಿಯೊಂದನ್ನು ತಿನ್ನುತ್ತದೆ. ಫಸ್ಟ್ ಟೈಮ್ ನಾನು ಕೇಳ್ತಿರೋದು. ಈಗ ಡೈರೆಕ್ಟ್ ನಾವು ರಾ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಹಾಕಿದ್ರೆ ತಿನ್ನುತ್ತೆ? ತಿನ್ನುತ್ತೆ. ಹೌದಾ? ಹಾಂ, ತುಂಬ ಅದಕ್ಕೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಅದು
ಫ್ಲವರ್ ಲೀವ್ ಅಂದರೆ ಪೆಟಲ್ಸ್ನ ಹಾಕ್ಬೋದಾ? ಪೆಟಲ್ಸ್ ಹಾಕಿದ್ರೆ ಸಾಕು, ತಿಂತಾ ಇರುತ್ತೆ. ವಾವ್ ಸೂಪರ್. ಅದು ಹೆಂಗೆ ಒಟ್ಟಿಗೆ ಯಾವುದಾದ್ರೂ ಕಾಂಬಿನೇಷನ್ ಈ ಥರ ಇರುತ್ತೆ? ಚಿಟ್ಲೆಟ್ಸ್ ಜೊತೆ ಎಲ್ಲ ಹಾಕೊಂಬೋದು. ಸೂಪರ್. ಇಂಡಿವಿಜುವಲ್ ಆಗೂ ಬೇಕಾದ್ರೆ ಬೆಳೆಸ್ಬೋದು ಅದನ್ನ? ಈಗ ನಮ್ಮ ಹತ್ರ ಒಂದು ದೊಡ್ಡ ಫಿಶ್ ಇದೆ, ಓಕೆ. ಸೇಮ್ ಅಂದರೆ ಅದು ವೈಟ್ ಕಲರ್ ಇದೆ, ಆಲ್ಬಿನೋ ಕಲರ್, Okay. ಬ್ಲಾಕ್ ಬರುತ್ತೆ. ನೀವು ಹಂಗಾರೆ ತರಕಾರಿಗಳು ಹಾಕ್ತೀರಾ? ಹಾಕ್ತೀವಿ ಸರ್. ಸೂಪರ್. ನೋಡ್ಬೋದಲ್ಲ ಅದನ್ನು? ಖಂಡಿತ. ನೋಡಿ, ಇದು ಆಲ್ಬಿನೋ ಜೈಂಟ್ ಗೊರಾಮಿ ಅಂತ. ಹತ್ರ ನಿಮಗೆ 18 ಇಂಚಸ್ ಇದೆ, ಅಂದರೆ 1.5 feet ಇದೆ. ಆಮೇಲೆ ಇನ್ನೊಂದು ಕೆಳಗಡೆ ಇದೆಯಲ್ಲ, ಅದು ರೆಡ್ ಟೇಲ್ ಕ್ಯಾಟ್ ಫಿಶ್ ಅಂತ. ಇದು ಹತ್ರ 2 feet ಇದೆ ಅದು. ಒಬ್ಬ ಸಾಕಾಗಿ ದೊಡ್ಡದು ಸರ್. ಇದು ನೀವು ಸೇಲ್ಗೆ ಇಟ್ಟಿರೋದ, ನೀವು ಸಾಕಿರೋದ? ಅದು ನಾವೊಂದು 18 ಇಯರ್ಸಿಂದ ಬೆಳೆಸ್ತಾ ಇದ್ದೀವಿ ಸರ್. 18 ಇಯರ್ಸ್? 18 ಇಯರ್ಸಿಂದ ಬೆಳೆಸ್ತಾ ಇದ್ದೀವಿ. ಅದು ಸ್ಟಾರ್ಟ್ ಮಾಡಿ ನಿಮ್ಮ ಶಾಪ್ ಅವಾಗಿಂದ ಇದೆ ಇಟ್ಟಿದ್ದೀರಾ? ಅಷ್ಟು ಲಾಂಗ್ ಲೈಫ್ ಇದೆಯಲ್ಲ ಸರ್ ಅದು? ಹೌದು ಸರ್, ಇದೆ. ಅದು ಮರಿಗಳು ನಾನು ತೋರಿಸ್ತೀನಿ, ನೀವು ನೋಡಿ. ಹೌದಾ? ಇದ್ರದಾ? ಇದ್ರದ್ದು ತೋರಿಸ್ತೀನಿ. ಅಲ್ಲಿ ಗಾರ್ ಇದೆಯಲ್ಲ, ಎಲಿಗೇಟರ್ ಏನೋ ಹೇಳ್ತಾರಲ್ಲ ಅದ ಸರ್? ಗಾರ್ ಅಂತ. ಸರ್ ಮೂಮೆಂಟ್ ಮಾಡ್ಬೋದಾ? ನೋಡ್ಬೋದಾ ಅದನ್ನು? ವಾವ್ ಸಖತ್ತಾಗಿದೆ ನೋಡಿ. ಇಲ್ಲಿ ಮೊಸಳೆ ನೋಡೋಂಗೆ ಆಗ್ತಿದೆ ನನಗೆ. ನೋಡಿ, ಅದು ಸ್ಮಾಲ್ ಮರಿ ಇದೆಯಲ್ಲ, ಇದೇನೆ ಅಲ್ಲಿ ನಮ್ಮ ಹತ್ರ ಏನು 2.5 feet ಬೆಳೆದಿದೆಯಲ್ಲ, ಅಷ್ಟು ದೊಡ್ಡದಾಗ್ತದೆ ಈ ಫಿಶ್ಗಳೆಲ್ಲ. ಹೇಗಿದೆ ಸರ್ ಇದೆಲ್ಲ ಚಾರ್ಜಸ್? ಮರಿ ಬಂದು 1200 rupees ಆಗುತ್ತೆ ಅದು. ಓಕೆ. ಮತ್ತೆ ನೋಡಿ, ಇದು ಕ್ಯಾಟ್ ಫಿಶ್ ಇದೆ ನೋಡಿ. ಹಾಂ ಹೌದು. ಏನು ದೊಡ್ಡದು ನೋಡೋದಲ್ಲ ನೋಡಿ, ಇದು ಬರೀ 1.5 inch ಇದೆ ಅಷ್ಟೇ. ಹೌದು ಹೌದು. ಅಷ್ಟು ದೊಡ್ಡದಾಗುತ್ತೆ. ಓ ಸೂಪರ್. ಇದೆಲ್ಲ ಹೇಗೆ ಸರ್ ಪ್ರೈಸ್? ಸರ್ ಇದೆಲ್ಲ ಈಚ್ ಬಂದು 400 rupees ಆಗುತ್ತೆ. ಈಚ್ 400 rupees ಆಗುತ್ತೆ. ದೊಡ್ಡದಲ್ಲ, ತುಂಬಾ 20 ವರ್ಷ ಬರುತ್ತೆ ಅಂದರೆ ನೋಡೋದಕ್ಕೆ ಒಂದು ಮಜಾ ಅಲ್ಲ? ಖಂಡಿತ ಸರ್. ಸೂಪರ್. ಬಟ್ ಏನಂತ ಹೇಳಿದ್ರೆ ಗ್ರೋತ್ ಆಗೋದ್ರಿಂದ ನಾವು ಅಕ್ವೇರಿಯಂ ಸೈಜ್ನ ದೊಡ್ಡದು ಮಾಡ್ತಾ ಹೋಗ್ಬೇಕಾಗುತ್ತೆ. ಖಂಡಿತ. ಅದೊಂದು ಮೈಂಡಲ್ಲಿ ಇಟ್ಕೊಂಡು ಈ ಫಿಶ್ನ ಬೈ ಮಾಡಬೇಕಾಗತ್ತೆ. ಫಿಶಸ್ ಎಲ್ಲ ಒಳ್ಳೆ ಫ್ರೆಶ್ ಆಗಿ ಕಲರ್ಫುಲ್ ಆಗಿ ಒಳ್ಳೆ ಪೇಂಟ್ ಹೊಡ್ಕೊಂಡು ನಾನ್ ರೆಡ್ ನೀನ್ ಬ್ಲೂ ಗ್ರೀನ್ ಅನ್ನೋ ಥರದಲ್ಲಿ ಒಬ್ರಿಗಿನ ಒಬ್ರು ಮಿಂಚ್ತಿದ್ದಾರೆ. ಸಖತ್ತಾಗಿ ಇಷ್ಟ ಆಯ್ತು ನನಗಂತೂ. ಇವತ್ತು ಒಳ್ಳೊಳ್ಳೆ ಮೀನುಗಳು ನೋಡಿದೆ. ನಾನೀಗ ಒಂದು 2-3 ಪ್ಯಾಕೆಟ್ನ ನನಗೆ ಇಷ್ಟವಾಗಿದ್ದನ್ನು ಕಾಂಬಿನೇಷನ್ನ ತೊಗೊಂಡು ಹೋಗ್ತೀನಿ. ಅದು ರೆಡ್ ಪ್ಯಾರೆಟ್ ಫಿಶ್ ಅಂತಾರೆ. ಮತ್ತೆ ಆಸ್ಕರ್ ಫಿಶ್ ಇದೆ. ಆಸ್ಕರ್. ಮತ್ತೆ ಜಾಗ್ವಾರ್ ಅಂತ ಇದೆ. ಜಾಗ್ವಾರ್ ಫಿಶ್. ಇದು ಕಾಪರ್ ಆಸ್ಕರ್ ಅಂತ. ಕಲರ್ಸು ಆ ಟೆಕ್ಸ್ಚರ್ ನೋಡೋದೇ ಒಂದು ಮಜಾ ಇದೆ. ವೇದ ಸನ್ ಫಿಲಿಮ್ ಅಂತ. ವಾವ್. ಇದು ಕೊಯ್ ಕಾರ್ಪ್ ಅಂತಾರೆ. ಕೊಯ್ ಕಾರ್ಪ್ ಅಂತ. ಇದು ಪಾಂಡಲ್ಲೆಲ್ಲ ಹಾಕುವಂಥ ಫಿಶ್ ಇದು. ಓ ಪಾಂಡಲ್ಲಿ ಇರುತ್ತಲ್ಲ ಯೂಶಲಿ. ಕರೆಕ್ಟ್ ಕರೆಕ್ಟ್. ಇವೆಲ್ಲ 1.5 feet ಬೆಳೆಯುತ್ತೆ. 1.5 feet. ಓಕೆ. ಇದು ಅಕ್ವೇರಿಯಂ ಸೂಟಬಲ್ ಅಂತೀರಾ ನೀವು, ಇಲ್ಲ ಜಸ್ಟ್ ಪಾಂಡಿಗೆ? ಅಕ್ವೇರಿಯಮ್ಮಲ್ಲೂ ಹಾಕ್ತಾರೆ. ಬಟ್ ಏನಂದ್ರೆ ಈಗ ಇಷ್ಟು ದೊಡ್ಡ ಟ್ಯಾಂಕ್ಗೆ ಬರೀ ಒಂದು 3 to 4 ಹಾಕ್ಬೇಕು ಅಷ್ಟೇ. ಯಾಕಂದ್ರೆ ಬೆಳೆದ್ರೆ ಜಾಗ ಸಾಕಾಗೋದಿಲ್ಲ, ಪ್ರಾಬ್ಲಮ್. ಈಗ ಅಕ್ವೇರಿಯಮ್ದು ನೋಡಿದೆ ಸರ್. ನನಗೀಗ ಪ್ಲಾಂಟೇಶನ್ ಬಂದರೆ ಹೆಂಗೆ ಅದು ವರ್ಕ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಇದೆಲ್ಲ ಲೈವ್ ಪ್ಲಾಂಟ್ಸು. ಓಕೆ. ಇದು ಬಂದು ಪಾಟಲ್ಲಿ ಬರುತ್ತೆ. ಓಕೆ. ಪಾಟ್ ಅಂತ ಇದಕ್ಕೆ ಚಿಕ್ಕದು ಒಳಗಡೆ ಇರುತ್ತೆ. ಓಕೆ. ಅದನ್ನು ನಾವು ಅದರದ್ದೇ ಆದಂಥ ಸಾಯಿಲ್ ಬರುತ್ತೆ. ಓಕೆ. ಸಾಯಿಲಲ್ಲಿ ಹಾಕಬೇಕಾಗುತ್ತೆ. ಅದೆಲ್ಲ ನಾನು ನಿಮಗೆ ಆ ಕಡೆ ನಮ್ಮ ಸೆಟ್ಟಿಂಗ್ಸ್ ಇದೆ, ತೋರಿಸ್ತೀನಿ. ತೋರಿಸ್ತೀರಾ? ಬನ್ನಿ. ಸರಿ, ಇಲ್ಲಿ ನೋಡ್ತಾ ಇರೋ ಅಕ್ವೇರಿಯಮ್ಸು ಗ್ಲಾಸ್ ಮೋಲ್ಡೆಡ್ ಇದೆ ಒಂದು. ಜೊತೆಗೆ ಒಳಗಡೆ ಇರೋದೆಲ್ಲ ರಿಯಲ್ ಪ್ಲಾಂಟ್ಸಾ ಇಲ್ಲ ಆರ್ಟಿಫಿಷಿಯಲ್ಲ? ಇದು ಹೆಂಗೆ ಮೇಂಟೆನೆನ್ಸ್, ಇದ್ರ ಬಗ್ಗೆ ನನಗೆ ಸ್ವಲ್ಪ ತಿಳಿಸ್ಕೊಡಿ. ಸರ್ ಇದೆಲ್ಲ ಕರು ಗ್ಲಾಸು. ರೆಡಿಮೇಡ್ ಸಿಗುತ್ತೆ. ರೆಡಿಮೇಡ್ ಅಲ್ಲ? ರೆಡಿಮೇಡ್ ಸಿಗುತ್ತೆ. ಓಕೆ. ಸೊ ಮತ್ತೆ ಇದು ಒಳಗಡೆ ಇರೋ ಪ್ರತಿಯೊಂದು ನೀವೇನು ನೋಡ್ತಾ ಇದ್ರೆ ಎಲ್ಲ ಲೈವ್ ಪ್ಲಾಂಟ್ಸ್. ಇದು ಇವನ್ ಹಿಂದ್ಗಡೆ ಟೆಕ್ಸ್ಚರ್ ಎಲ್ಲಾನು ಲೈವ್ ಪ್ಲಾಂಟ್ಸ್. ಸಖತ್ತಾಗಿದೆ ಸರ್ ಇದು. ಇದು ನಿಮಗೆ ಈಗ ಬೇಕು ಅಂದರೆ ನೀರು ಕಮ್ಮಿ ಮಾಡಿ ಪ್ಯಾಕ್ ಮಾಡಿ ಕೊಡ್ತೀವಿ. ಸೊ ಈಗ ನಾವು ಕೆಲವೊಂದು ಪ್ಲಾಂಟೇಶನ್ನ ಈಗ ಇರೋ ಅಕ್ವೇರಿಯಂಗೆ ತೊಗೊಂಡೋಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ಟೈಮ್ ತಗೊಳುತ್ತೆ, ಮತ್ತೆ ತುಂಬಾನೇ ಮೇಂಟೆನೆನ್ಸ್ ನಮಗೆ ಹಿಡಿಯುತ್ತೆ. ಹಾಗಾಗಿ ನೀವು ವಿತ್ ಪ್ಲಾಂಟೇಶನ್ಸ್ ಡಿಸೈನ್ಸ್ನ ನೀವೇ ಕೆಲವೊಂದು ಥೀಮಲ್ಲಿ ರೆಡಿ ಮಾಡಿ ಇಟ್ಟಿದ್ದೀರಾ. ಸೊ ಯಾರಿಗೆ ಬೇಕು ಅವ್ರಿಗೆ ಆ ಕಾಂಬಿನೇಷನ್ ಫಿಶಸ್. ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಗಿಫ್ಟ್ ಪರ್ಪಸ್ ಮಾಡಿದ್ದೀವಿ. ಓ ಗಿಫ್ಟ್ ಪರ್ಪಸ್ಗೆ? ಯಾರಿಗೋ ಈಗ ಏನೋ ಮಗು ಬರ್ಡೇ ಆಯಿತು ಅಂತ, ಓಕೆ, ಬೇರೆ ಏನೋ ಕೊಡೋ ಬದಲು ಇದು ತುಂಬ ಇಷ್ಟಪಡ್ತಾರೆ ಮಕ್ಕಳು. ಅಕ್ವೇರಿಯಂ ಫಿಶ್ ಅಂದರೆ ತುಂಬ ಮೊದಲೇ ಇಷ್ಟ. ಹೌದು. ನಾವು ಹಾಗೆ ಪ್ಯಾಕ್ ಮಾಡಿ ಕೊಡ್ತೀವಿ, ಅದನ್ನ ಹಂಗೆ ತೊಗೊಂಡೋಗಿ ನೀವು ಕೊಡ್ತೀವಿ. ಸೂಪರ್. ಏನು ಮಿನಿಮಮ್ ಸೈಜ್ ಏನಿದೆ, ಪ್ರೈಸಿಂಗ್ ಎಲ್ಲ ಹೇಗಿದೆ ಸರ್ ಇದು? ನೋಡಿ ಸರ್, ಇದು ಬಂದು 15 ಇಂಚಸ್ ಇದೆ ಲೆಂತ್. 15 ಇಂಚಸ್. ಇಲ್ಲೇ 10,500 ಇದೆ. ಫುಲ್ ಸೆಟ್ ಬರುತ್ತೆ ಕಂಪ್ಲೀಟ್ಲಿ. ಇದು ಒಂದು ವುಡ್ಡೆಲ್ಲ ಇದೆ, ನ್ಯಾಚುರಲ್ ಸಖತ್ತಾಗಿದೆ ಸರ್ ಇದು ನೋಡೋದಕ್ಕೆ. ಒಳ್ಳೆ ಮಜವಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸು, ಒಳ್ಳೊಳ್ಳೆ ಥೀಮ್ ಮಾಡಿಟ್ಟಿದ್ದೀರಾ. ಮತ್ತು ನನಗೊಂದು ಡೌಟ್ ಇದೆ, ಹಾಗೆ ಕೇಳ್ಬಿಡ್ತೀನಿ. ಸೊ ಈ ಪ್ಲಾಂಟೇಶನ್ಗೆ ಅಂತ ಬಂದಾಗ ಕೆಲವೊಂದು ಅಕ್ವೇರಿಯಮ್ಸ್ಗಳು ಎಲ್ಲ ಫಿಶಸ್ಸು ಇದಕ್ಕೆ ಸೂಟ್ ಆಗಲ್ಲ ಅಂತ ಹೇಳ್ತಾರೆ. ಹೌದು, ಖಂಡಿತ. ಇದಕ್ಕೆ ಯಾವ ಫಿಶ್ನ ನೀವು ಸಜೆಸ್ಟ್ ಮಾಡ್ತೀರಾ? ಗಪ್ಪೀಸಲ್ಲೇ ಒಂದು 30-40 ವೆರೈಟೀಸ್ ಇದೆ. ಓಕೆ ಓಕೆ. ಇದೊಂದು ವೆರೈಟಿ ಫಿಶ್ ಇದೆ. ಮತ್ತು ಇದು ರಮಿನೋಸ್ ಟೆಟ್ರಾಸ್ ಅಂತಾರೆ ಅದನ್ನು. ಓಕೆ. ಮತ್ತು ಆಕಿ ಸ್ಟಿಕ್ ಅಂತ ನೋಡಿ, ನೀವು ನೋಡ್ಬೋದು. ಡಿಸೈನ್ ಬಂದು ಆಕಿ ಸ್ಟಿಕ್ ಥರನೇ ಇರುತ್ತೆ. ಓ ಸೂಪರ್. ಹೊರಗಡೆ ಹೋಯ್ತು. ಮತ್ತು ರೆಡ್ ವಿಡೋಸ್ ಇದೆ. ಏನು ಹೇಳ್ತಾರೆ ಸರ್ ಇದು? ರೆಡ್ ವಿಡೋ ವಿಡೋ.
ರೆಡ್ ಬಿಡೋ ನಿಯಾನ್ ಟೆಟ್ರಾ ಗ್ಲೋಯಿಂಗ್ ಫಿಶಸ್. ಏನು ರೇಡಿಯಂ ಸ್ಟಿಕ್ಕರ್ ಹಾಕೊಂಡಂಗಿದೆ ಕಾಣ್ಬೋದು ನಿಮಗೆ. ಸ್ಟ್ರಿಂಪ್ ಇದೆ ನೋಡಿ, ರೆಡ್ ಕಲರ್ ಸ್ಟ್ರಿಂಪ್ಸ್. ಸ್ಟ್ರಿಂಪ್ಸ್ ಅಂತಾರಲ್ಲ ಅದು? ರೆಡ್ ಕಲರ್ ಸ್ಟ್ರಿಂಪ್ಸ್. ಹೌದು. ಕನ್ನಡದಲ್ಲಿ ಏನು ಹೇಳ್ತಾರೆ ಸರ್ ಅದೇನಾದರೂ ಐಡಿಯಾ ಇದೆಯಾ? ಸಿಗಡಿ ಮೀನು ಅಂತ. ಸಿಗಡಿ ಮೀನು. ಓ ಅದೇನಾ ಅದು? ಓಕೆ ಓಕೆ. ಮತ್ತೆ ನೀವು ಇದು ಸ್ನೇಲ್ಸ್ ಎಲ್ಲ ಕಾಣ್ಬೋದು ಅಲ್ಲಿ, ಸ್ಟೋನ್ ಮೇಲೆಲ್ಲ, ಸ್ಟೋನ್ ಮೇಲೆ. ಓ ಸ್ನೇಲ್ಸ್ ಎಲ್ಲ ಇದಾವೆ. ಎಲ್ಲ ಏನು ಮಾಡುತ್ತೆ, ಕ್ಲೀನ್ ಮಾಡುತ್ತೆ ಕಲ್ಲನ್ನ. ಓಕೆ. ಸ್ನೇಲ್ಸ್ ನೀವು ಹಾಕಿರೋದೇ ಇಲ್ಲ? ನಾವು ಹಾಕಿರೋದು, ಅದು ಹಾಕಿರೋ ಪರ್ಪಸ್ ಒಂದೇನೆ, ಅದು ಕ್ಲೀನ್ ಮಾಡುತ್ತೆ. ಓಕೆ. ಕಲ್ಲನ್ನೆಲ್ಲ ನೀಟಾಗಿ ಇಟ್ಕೊಳುತ್ತೆ. ಓಕೆ. ಕಲ್ಲು ಅಂದ್ರೆ ಸ್ಟೋನ್ಸ್ ಇರೋ ಕಡೆ ನೋಡಿ ಇಲ್ಲೆಲ್ಲ ಸ್ನೇಲ್ಸ್ ತಿನ್ನುತ್ತೆ. ಸೂಪರ್ ಆಗಿದೆ. ಆಟೋ ಸಿಂಕ್ಲೆಸ್ ಅಂತ ಒಂದು ಫಿಶ್ ಇದೆ ನೋಡಿ, ಅದು ಕ್ಲೀನ್ ಮಾಡ್ತಾ ಇರುತ್ತೆ. ಅದು ಕೆಲಸನೇ ಆ ಸ್ನೇಲ್ ಪಕ್ಕ ಇದೆಯಲ್ಲ, ಹೌದು, ಅವೆಲ್ಲ ಆಟೋ ಸಿಂಕ್ಲೆಸ್ ಅಂತ. ಅದು ಬಂದು ಕ್ಲೀನ್ ಮಾಡ್ತಾ ಇರುತ್ತೆ. ಫಿಶ್ಗಳಲ್ಲಿ ಈ ತರ ಓಡಾಡೋರೆ ಒಂದಿಷ್ಟು ಜನ ಇದ್ರೆ, ಮಜಾ ಕೊಡೋರು ಒಂದಿಷ್ಟು ಜನ ಇದ್ರೆ, ಕೆಲಸ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಕ್ಲೀನಿಂಗ್ ಮಾಡ್ಕೊಂಡು ಹೋಗೋಂಥವ್ರು ತುಂಬ ಇದ್ದಾರೆ. ಹೆಂಗೆ ಕ್ಲೀನ್ ಮಾಡ್ತಾ ಇದೆ ಅಂತ. ಓಕೆ 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 ಓಕೆ. ಆ ರೀತಿ ಗ್ಲಾಸ್ನೆಲ್ಲ ಕಂಪ್ಲೀಟ್ಲಿ ವಾವ್ ನೋಡಿ, ಇಲ್ಲೆಲ್ಲ ಸ್ಟೋನ್ ಮೇಲೆಲ್ಲ ಹೇಗೆಲ್ಲ ಕ್ಲೀನ್ ಮಾಡ್ತಾ ಇದೆ ಫಿಶಸ್ಸು. ಅದಕ್ಕೆ ರೀ ಹೇಳೋದು, ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ ಒಳ್ಳೊಳ್ಳೆ ಫಿಶ್ಗಳೇ ಅದ್ರಿಗೆ ಅರ್ಧ ಕೆಲಸ ಮಾಡೋವಂಥ ಫಿಶ್ಗಳಿದ್ದಾವೆ. ಒಳ್ಳೆ ಕಾಂಬಿನೇಷನ್ ತಗೊಳ್ಳಿ, ನೀವು ನೆಮ್ಮದಿಯಾಗಿರಿ, ಟೆನ್ಷನ್ ಇಲ್ದಂಗೆ. ಇದೇನು ಹೆಸರು ಹೇಳ್ತೀರಾ? ಜರ್ಮನ್ ರ್ಯಾಮಿರೇಜ್ ಅಂತಾರೆ. ಜರ್ಮನ್. ಓ ನೈಸ್. ಸಖತ್ ಈ ಟೆಕ್ಸ್ಚರ್, ಈ ಥೀಮ್ ಎಲ್ಲ ನೋಡ್ತಾ ಇದ್ರೆ ನನಗೆ ಒಳಗಡೆ ಅದೇ ಒಂದು ಯಾವುದಾದ್ರೂ ವಾಟರ್ ಒಳಗಡೆ ಹೋಗ್ಬಿಡಿನ ಅನ್ನೋಂಗೆ ಫೀಲ್ ಆಗ್ತಾ ಇದೆ. ಸಖತ್ತಾಗಿದೆ ಒಟ್ಟಿನಲ್ಲಿ ಪ್ಲಾಂಟೇಶನ್. ಒಬ್ಬೊಬ್ಬ ಇನ್ನೊಂದು ನೋಡ್ರಿ ಇಲ್ಲಿ ಹೇಗಿದೆ ಅಂತ, ಸಖತ್ ಬ್ಯೂಟಿ ಆಗಿದೆ ಇದು. ಎಷ್ಟು ಪೇಷನ್ಸಿಂದ ಈ ಸ್ಟೋನ್ ಆರ್ಟ್ ಇರ್ಬೋದು, ಮತ್ತು ಆ ಕಾರ್ನರ್ಸಲ್ಲೆಲ್ಲ ಅವ್ರು ಪ್ಲಾಂಟೇಶನ್ ಮಾಡಿದಾರಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಎಷ್ಟು ಸರ್ ಇದು ತೊಗೊಂಡೋಗ್ಬಿಡೋಣ ಅನಿಸ್ತಿದೆ. ಏನು ಸರ್ ಸ್ಮೋಕ್ ಬೇರೆ ಬರ್ತಾ ಇದೆ ಮೇಲೆ ಇಲ್ಲಿ? ಮಿಸ್ಟ್ ಮೇಕರ್ ಅಂತ ನೋಡೋದಕ್ಕೆ ಶೋ ಇರುತ್ತೆ ಅಂತ ಹಾಕಿರ್ತೇವೆ. ಓ ಹೌದಾ? ಏನು ಬಿಸಿ ಆಗಲಿ ಮತ್ತೊಂದಾಗಲಿ ಏನು ಏನಿರಲ್ಲ ಮುಟ್ಟಿ ನೋಡ್ಬೋದು. ಓ ಹೌದು. ಓ ಟಚ್ ಆದರೆ ಅದು ಮೂವ್ ಆಗುತ್ತಲ್ಲ. ಸಖತ್ತಾಗಿದೆ. ಏನು ಯಾವ ಅಕ್ವೇರಿಯಂ ಬೇಕಾದ್ರೂ ಮಾಡ್ಕೋಬೋದಾ? ಅದನ್ನ ಯಾವ್ದಕ್ಕೆ ಬೇಕಾದ್ರೆ ಮಾಡ್ಕೊಬೋದು, ಸಪ್ರೇಟಾಗಿ ಸಿಗುತ್ತೆ ಅದು. ಓಕೆ. ಓಪನ್ ಟ್ಯಾಂಕ್ಸ್ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ ಓಕೆ. ಎಸ್ಪೆಷಲಿ ಓಪನ್ ಟ್ಯಾಂಕ್ಗೆ, ಯಾಕಂದ್ರೆ ಮೇಲೆ ಬರೋದು ಟಾಪಲ್ಲಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಸೂಪರ್. ಹೇಗೆ ಸರ್ ಅದೇನು ಚಾರ್ಜಸ್ ಸರ್ ಅದು? ಸರ್ ಅದೊಂದು 1400 rupees ಆಗುತ್ತೆ. 1400 ಆಗುತ್ತಾ? ಅಂದರೆ ಹೇಗೆ ಅದು ಒಂದ್ಸರಿ ತೊಗೊಂಡ್ರೆ ಬರ್ತಾನೆ ಇರುತ್ತಾ? ಲೈಫ್ ಇರುತ್ತೆ, ಏನು ತೊಂದರೆ ಆಗುತ್ತೆ. ಹೌದಾ? ಅದೇನು ಖಾಲಿ ಆಗೋದಾಗಲಿ ಮತ್ತೊಂದು ಮಾಡೋದಾಗಲಿ ಏನಿಲ್ಲ, ವಾಟ್ರಿಂದ ಕ್ರಿಯೇಟ್ ಮಾಡೋದು. ನೋಡಿದ್ರೆ ಇದನ್ನ ಹಂಗೆ ನಾನೇ ತೊಗೊಂಡೋಗ್ಬಿಡೋಣ ಅನಿಸ್ತಿದೆ. ಸರ್ ಪ್ರೈಸ್ ಎಷ್ಟು ಸರ್ ಇದು? ಅದು 56,000 ಇದೆ ಫುಲ್ ಸೆಟಪ್ಗೆ. 56? ಹೌದು. ಓ ಮೈ ಗುಡ್ನೆಸ್. ಏನು ಸರ್ ಅಷ್ಟೊಂದು ಇದಕ್ಕೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ? ಎಸ್ಪೆಷಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಸರ್. ಹೇಳಿ ಸರ್. ನೋಡಿ, ಈಗ ಫಸ್ಟ್ ನಿಮಗೆ ಮೇನ್ ಈ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಮತ್ತೆ ಈ ಪ್ಲಾಂಟ್ಸ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಓಕೆ. ಏನು ಪ್ಲಾಂಟ್ ಹೆಸರು ಹೇಳ್ಬೋದಾ? ಇದು ಅನುಬಿಯಾಸ್ ಅಂತಾರೆ. ಇದೆಲ್ಲ ಮಾಸು. ಅದ್ರ ಮೇಲೆಲ್ಲ ಲೈಕ್ ವಾಟರ್ ಡ್ಯೂ ಎಲ್ಲ ಕೂತಿರೋದೆಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಮತ್ತೆ ಇದರಲ್ಲಿ ನೋಡಿ ನಿಮಗೆ ಇನ್ಕ್ಲೂಡ್ ವಿತ್ ಟೇಬಲೇ ಬರುತ್ತಾ ಸರ್ ಇದು? ವಿತ್ ಟೇಬಲ್ ಬರುತ್ತೆ. ವಿತ್ ಟೇಬಲ್ ತಗೋಬೇಕು. ಆಟೋ ಫಿಲ್ಲರ್ ಇದೆ. ಈಗ ನೋಡಿ, ಯಾವಾಗಲೂ ಇಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ ವಾಟರ್. ವಾಟರ್ ಈ ಲೆವೆಲ್ಗೆ ಇರಬೇಕಾಗುತ್ತೆ. ಈ ಸಮ್ಮರಲ್ಲಿ ಏನಾಗುತ್ತೆ, ವಾಟರ್ ಬೇಗ ಎವಾಪರೇಟ್ ಆಗ್ತಾ ಇರುತ್ತೆ. ಓಕೆ. ಸೊ ಅದಕ್ಕೆ ಏನಾಗುತ್ತೆ, ಈ ಪ್ಲಾಂಟೆಡ್ಗೆಲ್ಲ ನೀರು ಇಷ್ಟು ಇರಲೇಬೇಕಾಗುತ್ತೆ. ಓಕೆ. ಸೊ ಅದಕ್ಕೆ ನಾವು ಯಾವಾಗಲೂ ನೀರು ಹಾಕೋದಕ್ಕೆ ಅಷ್ಟು ಫ್ರೀ ಇರಲ್ಲ ಯಾರು. ಅದಕ್ಕೆ ನಾವೊಂದು ಸೆನ್ಸರ್ ಹಾಕಿದ್ದೀವಿ ಇದಕ್ಕೆ. ನಾನು ತೋರಿಸ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೆನ್ಸರ್ ಮಾಡಿಬಿಟ್ಟಿದ್ರೆ ಇದಕ್ಕೆ ಒಂದು ಸಿಸ್ಟಮ್. ಓ ಸೂಪರ್. ನೀವು ಇಲ್ಲಿ ನೋಡ್ಬೋದು ಈ ಭಾಗದಲ್ಲಿ. ನಾನು ಇಲ್ಲೊಂದು ಏನು ಸರ್ ಇದು? ಸೆನ್ಸರ್, ಅದು ವರ್ಕ್ ಆಗುತ್ತೆ ನೋಡಿ. ಅಲ್ಲಿ ನೀರು ತೆಗೆದ್ರೆ ಅಲ್ಲಿ ನೀರು ಬರುತ್ತೆ ನೋಡಿ. ಓ ಹೌದಲ್ಲ. ಈಗ ನೋಡಿ, ಇನ್ನೊಂದ್ಸಲಿ ತೆಗಿತೀನಿ ನಾನು. ಹೌದು ನೋಡಿ, ಕಾಣ್ಬೇಕು. ವಾವ್. ಸೊ ಅಂದರೆ ಅದಕ್ಕೆ ವಾಟರ್ನ ನೀವು ಸ್ಟೋರೇಜ್ ಮಾಡಿ ಇಲ್ಲಿ ಇಟ್ಟಿರ್ತೀರಾ ಸರ್? ಇಲ್ಲಿ ನೀವು ಮಂತ್ಲಿ ಒನ್ಸು ಅದಕ್ಕೆ ಫಿಲ್ ಓಕೆ. ನಾವಿಲ್ಲಿ ವಾಟರ್ನ ನಾವು ಸ್ಟೋರೇಜ್ ಆಗಿ ಇಟ್ಕೊಂಡಿದ್ರೆ ನಮಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ವಾಟರ್ ಅದು ಆಟೋ ಸೆನ್ಸರ್ ಕೆಲಸ ಮಾಡುತ್ತೆ. ಹೌದು. ಮತ್ತೆ ಇನ್ನೊಂದು ಇದು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದೀವಿ. ಇದಾ? ಇದು ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ ಸೆಟ್ ಇದು. ಇದೇನಾಗುತ್ತೆ, ಇದರಿಂದ ನೋಡಿ ಇಲ್ಲಿ ನೀವು ಒಂದು ನಿಮಿಷ ಹೇಳಿ. ಬರ್ತಾ ಇದೆ, ಬಬಲ್ಸ್ ಬರ್ತಾ ಇದೆ ನೋಡಿ. ಹೌದು. ಇದರಿಂದ ಅದು ಪ್ಲಾಂಟ್ಸ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಅದು ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ಓಕೆ. ಅಂದ್ರೆ ಪ್ಲಾಂಟೇಶನ್ ಏನು ಆಗದೆ ಇರೋ ರೀತಿ. ಅವಾಗ ಪ್ಲಾಂಟ್ಸ್ ಬೆಳೆಯುತ್ತೆ, ಫಾಸ್ಟ್ ಗ್ರೋತ್ ಬರುತ್ತೆ. ಓಕೆ ಓಕೆ. ಅದರಿಂದ ಪ್ಲಾಂಟ್ಸ್ ಬೆಳೆಯೋದು ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನ್ ರಿಲೀಸ್ ಮಾಡಿ ಬೆಳೀತಾ ಇರುತ್ತೆ. ನನಗೆ ಸಿಲಿಂಡರ್ ಅಂತ ಹೇಳಿದ ತಕ್ಷಣ ಇಫ್ ಇನ್ ಕೇಸ್ ಅದರಿಂದ ಯಾವುದೇ ಆದಂಥ ಒಂದು ಸ್ಫೋಟಗಳಾಗಲಿ ಫೈರ್ ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ.
ಓ ಫೈರ್ ಫೈರಿಂಗ್ ಆದಾಗ ಆಫ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಹಾಗೆ ಇರೋದ್ರಿಂದ ಸೇಫ್ ಆಗಿ ಆರಾಮ್ಸೆ ಇಡ್ಬೋದು ನಾವು. ಅದರಿಂದ ಏನು ಯಾರಿಗೂ ಏನು ತೊಂದರೆ ಆಗಲ್ಲ. ಮತ್ತೊಂದು ಇದು ಸರ್ ರೈಟ್ ಸೈಡ್ ಇದು ಫಿಲ್ಟರ್ ಸರ್, ಅದು ಇದು ಫಿಲ್ಟರ್ ಫಿಲ್ಟರ್ ಅಂತಾರೆ. ಓಕೆ, ವಾಟರ್ ಇಷ್ಟು ನೀಟಾಗಿ ಕ್ಯಾನಿಸ್ಟ್ರಾಲ್ ಫಿಲ್ಟರ್, ಕ್ಯಾನಿಸ್ಟ್ರಲ್ ಫಿಲ್ಟರ್. ಓಕೆ, ಇಷ್ಟು ನೀಟಾಗಿರೋದ್ ಕಾರಣನೇ ಫಿಲ್ಟರ್. ಓ ಅಷ್ಟು ಪ್ಯೂರಿಟಿ ಇಡೋದಕ್ಕೆ ಅದೇ ರೀಸನ್. ಅದು 24 hour ವರ್ಕಿಂಗ್ ಅಲ್ಲೇ ಇರುತ್ತೆ. ಸೂಪರ್. ಇದು ಎಷ್ಟು ಫೀಟ್ ಇದೆ ಸರ್ ಇದು ಅಕ್ವೇರಿಯಂ? ಇದು ಸರ್ ಇದು 20 inches ಬರುತ್ತೆ. 20 inchಗೆ 12 inch, 20 ಇಂಚಸ್ಗೆ 12 inch ಹೈಟ್ ಒಂದು 1 feet ಬರುತ್ತೆ. ಓಕೆ, ಲೈಟ್ಗೂ ಇದು ನೀವು ಆಲ್ರೆಡಿ ಮಾಡಿ ಇಟ್ಟಿದ್ದೀರಲ್ಲ? ಇದು ಲೈಟ್ ಎಲ್ಲ ಆಟೋಮೆಟಿಕ್ ಇರುತ್ತೆ. ಮಾರ್ನಿಂಗ್ ಒಂದು 3 hours, ಈವ್ನಿಂಗ್ ಒಂದು 3 hours. ಅದು ಆಟೋ ಎಲ್ಲ ಆಟೋ ಸಿಸ್ಟಮ್. ಅದಕ್ಕೆ ಇದು ಇಷ್ಟು ಕಾಸ್ಟ್ಲಿ ಆಗುತ್ತೆ. ನಾವೇನು ಬೆಳಗ್ಗೆ ಸಂಜೆಗೆ ಹಾಕ್ಬೇಕು ಅನ್ನೋದೇನಿಲ್ಲ? ಇಲ್ಲ, ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ. ಓ ಸೂಪರ್ ಸರ್. ಹಂಗಾರೆ ವಿತ್ ಟೇಬಲ್ ಸಮೇತ ನೀವು ಹೇಳ್ತಾ ಇರೋದು? ಹೌದು, ನೋಡಿಪ್ಪ, ಈ ಕೆಳಗಡೆ ಟೇಬಲ್ ಸಮೇತ ಫಿಶ್ ಅಕ್ವೇರಿಯಂ. ಹಾಗಾಗಿ ಇದರಲ್ಲಿರೋ ಒಂದು ಏನೊಂದು 5-6 ಅಡ್ವಾಂಟೇಜಸ್ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಸೇರಿ ಅದು ಆ ಪ್ರೈಸು ಒಂದು 50-60 ಸಾವಿರ ಒಂದು ಅಕ್ವೇರಿಯಮ್ಗೆ ಅಂತ ಹೇಳಿದ್ರೆ ನನಗೆ ಶಾಕಿಂಗ್ ಅನಿಸ್ತಿದೆ. ಬಟ್ ತುಂಬಾ ಕೆಲಸ ಮಾಡಿದ್ದಾರೆ, ಒಂದು ಒಳ್ಳೆ ರಿಸಲ್ಟನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಪ್ರೈಸಿಗೆ ನನಗೇನೋ ಓಕೆ ಅನಿಸ್ತಿದೆ. ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆ್ಯಂಡ್ ಇದಕ್ಕೆ ಫಿಶಸ್ ನೀವೇ ಸಜೆಸ್ಟ್ ಮಾಡ್ತೀರಾ ಸರ್, ಅಥವಾ ಹೇಗೆ? ಇದಕ್ಕೆ ಯಾವ ರೀತಿ? ಇದಕ್ಕೆಲ್ಲನೂ ಪ್ಲಾಂಟೆಡ್ ಅಂತಾನೆ ಸಪ್ರೇಟ್ ಆವಾಗಲೇ ಏನು ನಾನು ತೋರಿಸಿದ್ನ ಟೆಟ್ರಾಸ್ ಹಾಕ್ಕೊಂಡು ವಿತ್ ಪ್ಯಾಕೇಜಲ್ಲಿ ಎಷ್ಟು ಫಿಶಸ್ ಹಾಕ್ಕೊಡ್ತೀರಾ ಸರ್? ಇದಕ್ಕೆ ಆ್ಯಕ್ಚುಲಿ ಫಿಶಸ್ ಎಕ್ಸ್ಟ್ರಾ ಬೈ ಮಾಡಬೇಕು. ಮಸಾಲಾ ಚಾಯ್ ಕಡೆಯಿಂದ ನಾನು ಯಾರಾದರೂ ಬಂದರೆ ಅವ್ರಿಗೆ ನಾನು ಫಿಶಸ್ ಒಂದು 20 ಫಿಶಸ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತೀನಿ. ಯಾರಿಗುಂಟು ಯಾರಿಗಿಲ್ಲ, ವಿತ್ ಟೇಬಲ್ ಸಮೇತ ಅಕ್ವೇರಿಯಂ ಬೈ ಮಾಡಿ ಒಂದು ಒಳ್ಳೆ ಇದು ಕಾಂಬಿನೇಷನ್ ಇರೋ ಒಂದು ನಿಮಗೆ ಫಿಶಸ್ನ ಕಾಂಪ್ಲಿಮೆಂಟ್ರಿ ಆಗಿ ನಮ್ಮ ಮಸಾಲಾ ಚಾಯ್ ಮೀಡಿಯಾ ಕಡೆಯಿಂದ ಪಡ್ಕೊಳ್ಳಿ. ಯಾರಾದರೂ ಪಡ್ಕೊಂಡ್ರೆ ಅವ್ರನ್ನ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಈಗ ಪ್ಲಾಂಟೇಶನ್ ಏನೋ ನಾವು ಮಾಡಿದ್ದೀವಿ, ಓಕೆ, ಈಗ ರೆಡಿ ಇದೆ ಥೀಮ್ ಎಲ್ಲ. ಇಫ್ ಇನ್ ಕೇಸ್ ಅವರು ಒಂದು 1 year 2 years ಆದಮೇಲೆ ಅದೇನಾದರೂ ತುಂಬ ಗ್ರೋತ್ ಆದರೆ ಮೇಂಟೆನೆನ್ಸ್ಗೆ ಯಾವ ರೀತಿ? ಒಳ್ಳೆ ಕ್ವಶನ್ ಕೇಳಿದ್ದಾರೆ ಸರ್. ಏನಕ್ಕಂದರೆ ಈ ಪ್ಲಾಂಟ್ ನಾವು ಹಾಕಿದ್ದೀವಲ್ಲ, ಇದು 1 monthಗೆ 1 ಲೀಫ್ ಬರುತ್ತೆ ಅಷ್ಟೇ. ಓಕೆ ಓಕೆ ಓಕೆ, ಹಾಗಾಗಿ ಕಟಿಂಗ್ ಮಾಡೋ ಅಂಥ ನೆಸೆಸಿಟಿ ಇರೋದಿಲ್ಲ. ಮಾಸ್ ಏನಾದರೂ ಬೆಳೆದ್ರೆ ಕಟಿಂಗ್ ಟ್ರಿಮ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋ ಟೂಲ್ಸ್ ನಮ್ಮ ಹತ್ರ ಇದೆ. ಸೀಸರ್ ಯಾವ ರೀತಿ ಅಂತ ನೀವೇ ಹೇಳ್ತೀರಾ? ಅದೆಲ್ಲ ನಾವು ಮಾಡ್ಕೊಡ್ತೀವಿ, ಗೈಡ್ ಮಾಡ್ತೀವಿ. ನೀವು ನಿಮ್ಮ ಮನೆಗಳಲ್ಲಿ ಮಾಡ್ತೀವಿ. ಓಕೆ, ಸೊ ಈ ಪ್ಲಾಂಟೆಡ್ ಅಕ್ವೇರಿಯಂಗಳನ್ನ ವಾಶ್ ಮಾಡಬೇಕು ಅಥವಾ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೇನಾದರೂ ನಿಮ್ಮಿಂದನೇ ಹೆಲ್ಪ್ ತೊಗೋಬೇಕಾ, ಇಲ್ಲ ನಾವೇ ಹೇಗಾದರೂ ಮಾಡಿ? ನೀವೇ ಮಾಡಬೇಕು. ನೋಡಿ, ಪ್ಲಾಂಟೆಡ್ ಅಕ್ವೇರಿಯಮಲ್ಲಿ ಏನಂದರೆ ಎವ್ರಿ ವೀಕು 10 to 20% ನೀರು ತೆಗಿಲೇಬೇಕಾಗುತ್ತೆ. ಓಕೆ, ಎಷ್ಟೇ ನೀಟಾಗಿದ್ರೂ ತೆಗಿಲೇಬೇಕು. ಉದ್ದೇಶ ಇಷ್ಟೇ, ಆಲ್ಗೆ ಫಾರ್ಮ್ ಆಗಬಾರ್ದು ಅಂತ. ಓಕೆ, ಯಾಕಂದ್ರೆ ನಾವು ಕೊಡೋ ಲೈಟಿಂದ, ಅದಕ್ಕೆ ಹಾಕೋ ಲಿಕ್ವಿಡಿಂದ ಕೆಲವೊಂದು ಟೈಮು ಆಲ್ಗೆ ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವೀಕ್ಲಿ ಒನ್ಸು ನಾವು ತೆಗೆದು ಹಾಕ್ತಾನೆ ಇದ್ದರೆ ಅದರಲ್ಲಿರೋ ಅಮೋನಿಯಾ ಆಗಲಿ, pH ಆಗಲಿ ಎಲ್ಲ ಡೌನ್ ಆಗ್ತದೆ. ಆಮೇಲೆ ಆರಾಮ ನೀಟಾಗಿ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ನಾವು ಒಂದು ತೋಟನೇ ಅಕ್ವೇರಿಯಂ ಒಳಗೆ ಬೆಳೆದ್ಬಿಟ್ಟಿದ್ದಾರೆ ಇವರಿಲ್ಲಿ. ಲೆವೆಲ್ ನೋಡಿದ್ರೆ ವಾಟರ್ ಲೆವೆಲ್ಗೆ ಬಂದ್ಬಿಟ್ಟಿದೆ ಸರ್. ಏನು ಪ್ಲ್ಯಾಂಟ್ ಇದು, ಮತ್ತು ಇಷ್ಟೊಂದು ಬೇಗ ಗ್ರೋತ್ ಆಗಿಬಿಟ್ರೆ ಸೊ ಹೆಂಗೆ ಅದನ್ನು ನಾವು ಕಟ್ ಮಾಡೋದು ಆಗಲಿ, ಮತ್ತು ವೆರೈಟೀಸ್ ಆಫ್ ಕಾಂಬಿನೇಷನು ಇದೆ. ಬರೀ ಒಂದೇ ಥರ ಪ್ಲ್ಯಾಂಟ್ ಇಲ್ಲ. ಇಲ್ಲೇ ನೋಡ್ತಿರ್ಬೋದು ನೀವು, ಅದೇನೋ ಹಿಂದ್ಗಡೆ ಕೊತ್ತಂಬರಿ ಸೊಪ್ಪು ಥರನೂ ಇದೆ. ಇದು ಬೇರೆ ಬೇರೆ ಎಲ್ಲ ತುಂಬ ಒಳ್ಳೆ ಸಖತ್ತಾಗಿ ಗ್ರೋತ್ ಆಗಿದೆ ನೋಡಿ. ನ್ಯಾಚುರಲಾಗಿ ಬಂದಿರೋ ಥರನೂ ಇದೆ, ಆರ್ಟಿಫಿಷಿಯಲಾಗಿ ಬೆಳೆಸಿರೋ ಥರನೂ ಇಲ್ಲ. ಸೈಜಸ್ ವೈಸು ಎಲ್ಲ. ಮತ್ತು ಫಿಶಸ್ಸು ಅಷ್ಟೇ, ನೀವು ಇದರೊಳಗೆ ಬಿಟ್ಟಿರೋದು ನೋಡಿದ್ರೆ ವೆರಿ ರೇರ್ ಫಿಶಸ್ಸೇ ಇದೆ. ಮತ್ತು ಇಲ್ಲೊಂದು ನೋಡಿದೆ ನಾನು ಫಿಶಸ್ಸು, ಗ್ಲಾಸ್ಗೆ ಸ್ನೇಲ್ ಅದು. ಇನ್ನೊಂದು ಇಲ್ಲೆಲ್ಲ ನೋಡಿದೆ ಸರ್, ಅಲ್ಲಿಂದೇ ಇದೆ ನೋಡಿ, ಒಂಥರ ಗ್ಲಾಸ್ಗೆ ಕವರ್ ಆಗಿಬಿಟ್ಟಿದೆ ಅದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವಾಗ? ಸರ್ ನೋಡಿ, ಇದು ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರ. ಓಕೆ, ಇಷ್ಟು ಬೆಳೆದ್ರೆ ಏನು ಮಾಡೋದು ಅಂತ, ಇದೆಲ್ಲ ಕಟಿಂಗ್ ಮಾಡಬೇಕಾಗುತ್ತೆ ಸರ್. ಓಕೆ, ನೀವು ಪ್ಲಾಂಟೆಡಲ್ಲಿ ಅದೇ ಬ್ಯೂಟಿ ಏನಂದರೆ ನೀವು ಹೆಂಗೆ ಬೇಕಾ ಕಟಿಂಗ್ ಮಾಡ್ಬೋದು. ಯಾವ ಶೇಪ್ ಬೇಕಾ ನೋಡಿ, ನಾವು ಫಸ್ಟ್ ಈ ಥರ ಕಟ್ ಮಾಡಿದ್ದೀವಿ, ಯಾವ ಥರ ಬೇಕಾ ನಾವು ಮಾಡ್ಕೊಬೋದು ಇದರಲ್ಲಿ. ಮತ್ತು ಇದು ನಾವು ಕಟಿಂಗ್ ಮಾಡ್ತಾ ಇರ್ತೀವಿ, ಮತ್ತು ಅದು ಗ್ರೋ ಆಗ್ತಾನೆ ಇರುತ್ತೆ. ಈಗ ನೋಡಿ, ಇಷ್ಟು ನೀಟಾಗಿರೋದು ಕಾರಣ ಏನಂದರೆ ಕೆಲವೊಂದು ಆಲ್ಗೇಟರ್ ಫಿಶಸ್ ಬರುತ್ತೆ. ಈಗ ನೀವು ಅಲ್ಲಿ ನೋಡಿ, ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದು ಫಿಶ್ ಅಂತ, ಅದು ಏನು ಹೇಳ್ತಾರೆ? ಇನ್ಸ್ಟ್ರೀಮ್ ಲೋಚ್ ಅಂತ. ಮತ್ತೆ ಇಲ್ಲೊಂದು ಸ್ನೇಲ್ ಸಹ ಇದೆ, ಅಸಾಸಿನ್ ಸ್ನೇಲ್ ಅಂತಾರೆ ಇದನ್ನ. ಇದ್ರ ಕೆಲಸ ಏನು ಅಂದ್ರೆ ಕೆಲವೊಂದು ಬ್ಯಾಡ್ ಸ್ನೇಲ್ಸ್ ಬರ್ತದೆ, ಅದೇನ್ ಮಾಡ್ತದೆ, ಗಿಡನೆಲ್ಲ ತಿನ್ಬಿಡುತ್ತೆ. ಗಿಡನ ಎಲೆಗಳನ್ನೆಲ್ಲ ತಿನ್ನೋದು, ಪುಡಿ ಮಾಡೋದು ಮಾಡುತ್ತೆ. ಅದನ್ನ ತಿನ್ನೋದಕ್ಕೆ ಅದನ್ನ ನಾವು ಹಾಕ್ತೀವಿ.
ಸೂಪರ್ ಸರ್. ಓಕೆನಾ. ನೋಡಿ ಇಲ್ಲಿ ಇದೆ ನೋಡಿ, ಇದು ಅಸೋಸಿಯೇಷನ್ ಸ್ಪೇರ್ಸ್ ಅಂತ. ಓ ನೈಸ್. ಸೊ ಅದೆಲ್ಲನೂ ಸಹ ಪ್ಲಾಂಟೆಡ್ ಇರೋರಿಗೆ ಸಿಗುತ್ತಾ ಸರ್ ನೀವು? ಎಲ್ಲ ಖಂಡಿತ ಎಲ್ಲನೂ ಸಿಗುತ್ತೆ. ಅದ್ರ ಜೊತೆಲೆ ಶ್ರಿಂಪ್ಸು ಇದೆ ನಮ್ಮ ಹತ್ರ. ಅದೊಂದು ಅಮೋನೋ ಶ್ರಿಂಪ್ ಅಂತ ಇದೆ, ಅದು ಆಲ್ಗೆ ತಿನ್ನುತ್ತೆ. ವರ್ಲ್ಡಲ್ಲಿ ನಂಬರ್ 1 ಆಲ್ಗೇಟರ್ ಶ್ರಿಂಪ್ ಅಂದರೆ ಅದೇನೆ. ಓ ಸೂಪರ್. ಅಮೋನೋ ಶ್ರಿಂಪ್ ಅಂತ, ಅಲ್ಲೊಂದು ಗೋಲ್ಡನ್ ಎಲ್ಲೋ ಶ್ರಿಂಪ್ ಇದೆ ನೋಡ್ಬೋದು. ಓ ಕರೆಕ್ಟ್, ಆ ಲೀಫ್ ಮೇಲೆ ಇದೆ ನೋಡಿ ಅಲ್ಲಿ. ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು 300+ ಶ್ರಿಂಪ್ಸೇ ಇದೆ. ಎಲ್ಲ ಒಳಗಡೆ ಸೇರ್ಕೊಂಡಿರುತ್ತೆ, ಅದೇ ಬ್ರೀಡ್ ಆಗ್ತಾ ಇರುತ್ತೆ. ಓಕೆ. ಮತ್ತೆ ದೊಡ್ಡದಾಗ್ತಾ ಇರ್ತವೆ. ಇವೆಲ್ಲ ತುಂಬ ಒಳಗಡೆ ಎಲ್ಲ ಇದೆ, ನೀವು ಅಬ್ಸರ್ವ್ ಮಾಡಿದ್ರೆ ಲೀಫ್ ಮೇಲೆ ಅಲ್ಲಲ್ಲೇ ಕೂತಿರ್ತವೆ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅದು ತುಂಬಾ ಇದ್ದಾವೆ, ಎಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಅದ್ರ ಕೆಲಸ ಮಾಡ್ತಾ ಇದ್ದಾವೆ, ನಾವು ನೋಡ್ಬೋದು. ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಿದೆಯಾ ನಾವು ಕಡಿಮೆ, ಬಟ್ ನನ್ನ ಕಣ್ಣಿಗೆ ತುಂಬಾ ಕಾಣಿಸ್ತಿದ್ದೇವೆ ಇಲ್ಲಿ. ಸೊ ನಾವು ಸ್ಕೂಲ್ ಲೈಫಲ್ಲಿ ಇದ್ದಾಗ ಫಿಶ್ ಅಂತ ಬಂದರೆ ನಮಗೆ ಫೈಟ್ರ್ ಫಿಶ್ ಅನ್ನೋದು ಒಂದು ಫಸ್ಟು ಇಷ್ಟ ಆಗ್ತಿತ್ತು. ಒಂದು ಬೌಲಲ್ಲಿ ಸುಮ್ಮನೆ ಮನೇಲಿ ಅವಾಗಿಂದನೇ ಸಾಕೋಗ್ತಾ ಇದ್ದದ್ದು ಒಂದು ಎಲ್ಲರೂ ಅಭ್ಯಾಸ ಮಾಡ್ಕೋತಿದ್ವಿ. ಬನ್ನಿ, ಫೈಟ್ರ್ ಅಂತ ಏನಕ್ಕೆ ಹೆಸರು ಬಂತು, ಜೊತೆಗೆ ಅದ್ರ ಜೊತೆ ಏನಾದರೂ ಕಾಂಬಿನೇಷನ್ ಫಿಶಸ್ ಇದೆಯಾ ತಿಳ್ಕೊಳ್ಳೋಣ. ಸರ್ ಫೈಟ್ರ್ ಫಿಶ್ ಏನಕ್ಕೆ ಫೈಟ್ರ್ ಅಂತ ಹೆಸರು ಬಂತು ಅದಕ್ಕೆ? ಸರ್ ಆ್ಯಕ್ಚುಲಿ ಫೈಟರ್ ಬಂದು ಒಂದಕ್ಕೊಂದು ಜೊತೆಲಿ ಹಾಕೋಕೆ ಆಗೋದಿಲ್ಲ, ಅಗ್ರೆಸಿವ್ ಜಾಸ್ತಿ ಇರುತ್ತೆ, ತುಂಬ ಅಗ್ರೆಸಿವ್ ಇದು. ಹೌದು. ಈಗ ಎರಡೂ ನೀವು ಒಟ್ಟಿಗೆ ಏನಾದ್ರು ಹಾಕಿದ್ರೆ ಓಕೆ, ಯಾವುದು ಸ್ಟ್ರಾಂಗ್ ಆಗಿರುತ್ತೋ ಅದು ಉಳ್ಕೊಳುತ್ತೆ. ಓಕೆ. ಇನ್ನೊಂದು ಅದು ಸಾಯಿಸೋವರೆಗೂ ಬಿಡಲ್ಲ ಅದು. ಓ ಮೈ ಗಾಡ್, ಅಷ್ಟು ದ್ವೇಷ ಅವ್ಗೆ. ಒಂದು ಹೀರೋ ಒಂದು ವಿಲನ್ ಆಗ್ಬಿಡ್ತಾರೆ. ಈಗ ನೀವು ಇದೆಲ್ಲ ಪಂದ್ಯಗಳೆಲ್ಲ ಫೈಟರ್ಗಳಲ್ಲಿ ಕಾಂಪಿಟೇಷನ್ ಎಲ್ಲ ಇರುತ್ತೆ. ಓ ಫಿಶಸ್ದು ಇರುತ್ತೆ ಸರ್? ಹೌದು ಹೌದು ಸರ್, ಖಂಡಿತ. ಸೂಪರ್ ಸರ್. ಡಿಸ್ಕಸ್ ಕಾಂಪಿಟೇಷನ್ ಇರುತ್ತೆ, ಫ್ಲವರ್ ಆನ್ ಕಾಂಪಿಟೇಷನ್ ಇರುತ್ತೆ, ಫೈಟ್ರದೇ ಪಂದ್ಯಗಳಿರುತ್ತೆ. ಫ್ಲವರ್ ಆನ್ದು, ಡಿಸ್ಕಸ್ದು, ಅರೋಣದು ಅದೆಲ್ಲ ಕಾಂಪಿಟೇಷನ್ ಇರುತ್ತೆ. ಅದು ಯಾವ ರೀತಿ ನಡೆಯುತ್ತೆ? ಅದೆಲ್ಲ ಒಂದ್ ಕಡೆ ಎಲ್ಲರೂ ಸೇರ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಒಂದು ಪರ್ಫಾರ್ಮ್ ಮಾಡ್ತಾವೆ. ಏನ್ರ ಮೇಲೆ ಅಂದ್ರೆ ಈಗ ನಿಮ್ಮ ಹತ್ರ ಒಂದು ಫ್ಲವರ್ ಆರ್ನ್ ಇರುತ್ತೆ, ನನ್ನದು ಯಾವ್ದು ಚೆನ್ನಾಗಿದೆ, ಯಾವ್ದು ಹಂಪು, ಅದಕ್ಕೆಲ್ಲ ತುಂಬಾ ತಿಳ್ಕೊಂಡಿರೋರು ಬಂದು ಅದನ್ನ ಗೈಡ್ ಜಡ್ಜ್ ಮಾಡ್ತಾರೆ. ಅದನ್ನೆಲ್ಲ ಜಡ್ಜ್ ಮಾಡಿ ಅವ್ರಿಗೆ ಒಂದು ಏನೋ ಫಸ್ಟ್ ಪ್ರೈಸು, ಆ ಥರ ಚಾಂಪಿಯನ್, ಆ ಥರ. ಅದೇ ಕೆಲವೊಂದು ಡಾಗಿ ಪೆಟ್ಸ್ಗಳಿಗೆಲ್ಲ ಬೇರೆದಕ್ಕೆಲ್ಲ ಹೆಂಗಿದಾವೆ, ಈ ರೀತಿ ಫಿಶಲ್ಲೂ ಸಹ ಇದೆ ನೋಡಿ. ಈ ವಿಚಾರ ಕೇಳಿ ನನಗೂ ಖುಷಿ ಆಯಿತು. ಬರೋಣ ಮತ್ತೊಮ್ಮೆ ಫೈಟ್ರ್ ಹತ್ರ. ಸೊ ಫೈಟ್ರಲ್ಲಿ ಬಂದರೆ ನಾನು ಅವಾಗಿಂದನೂ ಚಿಕ್ಕ ಹುಡುಗಿಂದ ನೋಡಿದ್ದೀನಿ, ಒಳ್ಳೊಳ್ಳೆ ಕಲರ್ಸ್ ಇದೆ. ಅದರಲ್ಲಿ ಒಂದಕ್ಕಿಂತ ಒಂದಕ್ಕೆ ಮೀರ್ಸೋ ಅನ್ನೋದು ಒಂದೊಂದು ಥೀಮ್ಗಳಿದೆ. ಏನು ಪ್ರೈಸಲ್ಲಿ ಹೆಂಗೆ ಸರ್ ಅದು? ಮತ್ತು ಅದರ ತೊಗೊಳ್ಳಿ ಒಂದು ಕೈಗೆ ಹಾಗೆ ನೋಡುವ. ಇದೊಂದು ಫುಲ್ ಮೂನ್ ಫೈಟ್ರ್ ಅಂತ. ಇದು ಫುಲ್ ಮೂನ್. ಫುಲ್ ಮೂನ್. ವಾವ್. ಮತ್ತು ಈ ಫೆದರ್ ನೋಡಿ ಸರ್, ಫುಲ್ಲು ಓಪನ್ ಅಪ್ ಆಗುತ್ತೆ. 300 ರೂಪೀಸ್ ಆಗುತ್ತೆ ಇದು. ನಾನು ಫೈಟ್ರ್ ತೊಗೊಳ್ಬೇಕಾದ್ರೆ 50 ರೂಪಾಯಿಂದ ಸ್ಟಾರ್ಟ್ ಇತ್ತು, ಈಗ 300 ರೂಪಾಯಿ ಆಗಿದೆ ನೋಡಿ. ಅಲ್ಲೂ ಒಂದು ಫಿಶ್ ಇದೆ ಫೈಟರು, ತುಂಬ ಚೆನ್ನಾಗಿದೆ. ಕ್ಯಾಂಡಿ ಫುಲ್ ಮೂನ್ ಅಂತ ಅದು. ಓ ಕಲರ್ ಏನು ಸರ್ ಸಖತ್ತಾಗಿದೆ. ರೇರ್ ಕಲರ್, ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಹಿಂದ್ಗಡೆ ಈ ಹುಡುಗಿರು ಗೌನ್ ಹಾಕೊಂಡು ಡ್ರೆಸ್ಸು ಹೀಗೆಲ್ಲ ಆಡ್ತಿರುತ್ತಲ್ಲ, ಆ ರೀತಿ ನನ್ನ ಮಗನ ಹೆಂಗೆ ಮಾಡ್ತಿದ್ದೆ ನೋಡಿ, ಸಖತ್ತಾಗಿದೆ. ಈ ಕಡೆ ಬನ್ನಿ ಸರ್, ಒಂದು ಸ್ವಲ್ಪ ಪೋಸ್ ಕೊಡಿ ಸರ್. ವಾವ್, ಸೂಪರ್, ಸಖತ್ತಾಗಿದೆ ಸರ್. ಫೈಟ್ರದ್ದು ಇದೆ ಹೆಂಗೆ ಸರ್ ಚಾರ್ಜಸ್? ಅದು ಪ್ಲಾಂಟೆಡ್ಗೆನಾ ಇಲ್ಲ ನಾರ್ಮಲ್ ಟ್ಯಾಂಕಲ್ಲಿ ಇರುತ್ತೆ? ಬೇಕು ಬಿಡು, ಒಂದು ಚಿಕ್ಕ ಬೌಲಲ್ಲಿ ಸಹ ಇರುತ್ತೆ. ಅದಕ್ಕೇನು ವಿತೌಟ್ ಆಕ್ಸಿಜನ್ ಇರುತ್ತೆ, ವಿತೌಟ್ ಫುಡ್ 1 ಮಂತ್ ಇರುತ್ತೆ. ಆಕ್ಸಿಜನ್ ಇಲ್ಲದೆ, ವಿತೌಟ್ ಫುಡ್ ಇಲ್ಲದೆ ಜೀವ ಇರೋಂಥ ಏಕೈಕ ಫಿಶ್ ಅಂತ ಹೇಳಿದ್ರೆ ಅದು ನಮ್ಮ ಫೈಟ್ರ್ ಅಂತ ಹೇಳ್ಬೋದು. ಸೂಪರ್. ಸೊ ಯೂಶಲಿ ಫೈಟ್ರು ಈ ಗೋಲ್ಡ್ ಮತ್ತು ಕಾಂಬಿನೇಷನ್ಸ್ ಚಿಕ್ಲೆಟ್ಸ್ ಎಲ್ಲ ಏನೇನು ಬೇರೆ ಇದಾವಲ್ಲ, ಅದ್ರ ಜೊತೆಗೂ ಇರುತ್ತಾ ಇಲ್ಲ ಅದನ್ನು ಇಂಡಿವಿಜುವಲ್ ಆಗೇ ಇಡಬೇಕಾ ಸರ್? ಅದು ಇಂಡಿವಿಜುವಲ್ ಆಗೇ ಇಡಬೇಕು. ಫೈಟ್ರಿಗೆ ಯಾವುದೇ ಕಾಂಬಿನೇಷನ್ನೇ ಇಲ್ಲ. ಫೈಟ್ರ್ ಫ್ಯಾಮಿಲಿಯವ್ರಿಗೂ ಆಗಲ್ಲ. ಫೀಮೇಲನ್ನು ನಾವು ಹಾಕಿದ್ರು ಓಕೆ, ಈ 1 ನಿಮಿಷದೊಳಗಡೆನೆ ಹಾಕಿ ತೆಗಿಬೇಕು ಅದನ್ನು, ಇಲ್ಲ ಅಂದರೆ ಮತ್ತೆ ಸಾಯ್ಸಾಗ್ತದೆ. ಒಂದೇನು ಇಂಟ್ರೆಸ್ಟಿಂಗ್ ಇದೆ ನೋಡಿ, ಇಲ್ಲಿ ಚೇಳ್ ಥರ ಏನೋ ಒಂದು ಓಡ್ತಾ ಇದೆ ಸರ್. ಏನು ಸರ್ ಅದು? ಇದು ಲ್ಯಾಬ್ಸ್ಟಾರ್ ಅಂತಾರೆ. ಇದರಲ್ಲಿ ಒಂದು 4 ಕಲರ್ಸ್ ಸಿಗುತ್ತೆ. ಆರೆಂಜ್, ಬ್ಲೂ ಸಿಗುತ್ತೆ, ವೈಟ್ ಸಿಗುತ್ತೆ, ಮತ್ತೆ ಪಿಂಕ್ ಸಿಗುತ್ತೆ. ಇದನ್ನು ಸ್ವಲ್ಪ ದೊಡ್ಡ ಫಿಶ್ ಜೊತೆಲೆಲ್ಲ ಇಟ್ಕೊಬೋದು, ಮತ್ತೆ ಸಪ್ರೇಟಾಗೂ ಇಟ್ಕೊಬೋದು. ಅದಕ್ಕೂ ನಮ್ಮ ಫಿಶ್ ಫೀಡೇ ಬರುತ್ತೆ, ಬಾಟಮ್ ಫೀಡರ್ ಅಂತ, ಅದನ್ನ ಹಾಕಿದ್ರೆ ಸಾಕು. ಬೇರೆ ಏನು ಫಿಶ್ ಜೊತೆ ಕೆಲಸ ಏನು ಮಾಡಲ್ಲ, ಸುಮ್ಮನೆ ಜೊತೆಗಿರೋದಕ್ಕೆ ವಾಟರ್ ಅನಿಮಲ್ಸ್ ಅಂತ ಏನು ಹೇಳ್ತೀವಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿರುತ್ತೆ. ಯೂಶಲಿ ಕೇಳಿದ್ರೆ ನಗ್ತಾರೇನೋ ಗೊತ್ತಿಲ್ಲ. ನಿಮಗೆ ಫಿಶಸಲ್ಲಿ ಮೇಲ್ ಫೀಮೇಲ್ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಸರ್? ಬನ್ನಿ ಸರ್, ಈಗ ನೋಡಿ ಇಲ್ಲಿ ಇದು ಗಪ್ಪೀಸ್ ಅಂತಾರೆ ಇದರಲ್ಲಿ. ಓಕೆ, ನೋಡಿ ಇದು ಫುಲ್ ಕಲರು ವಿತ್ ಮೇಲೆ ಫಿನ್ ಇದೆಯಲ್ಲ, ಯಾವಾಗಲೂ ಇದು ಬಂದು ಮೇಲ್. ಇದು ಓಕೆ, ಮೇಲ್ಗಡೆ ತುಂಬಾ ಕಲರ್ ಇರುತ್ತೆ ಯಾವಾಗಲೂ. ಫಿಮೇಲ್ ನೋಡಿ
ಓಕೆ ಜಸ್ಟ್ ಒಂದು ಫಿನ್ ಇರುತ್ತೆ, ಮೇಲ್ಗಡೆ ಫಿನ್ ನೋಡಿ ಶಾರ್ಟ್ ಇರುತ್ತೆ, ಹೊಟ್ಟೆ ಸ್ವಲ್ಪ ದಪ್ಪ ಇರುತ್ತೆ ಫಿಮೇಲ್ಸ್ಗೆ. ಓಕೆ. ಯೂಶಲಿ ಹುಡುಗರು ಇಲ್ಲಿ ಸಿಂಪಲ್ ಡ್ರೆಸ್ ಹಾಕೊಂಡು, ಹುಡುಗಿರು ಕಲರ್ಫುಲ್ ಆಗಿ ಲಾಂಗ್ ಡ್ರೆಸ್ಸಸ್ ಎಲ್ಲ ಹಾಕೋತಾರೆ. ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ. ಫಿಶ್ ಲೈಕ್ ತುಂಬ ಕಲರ್ಫುಲ್ ಆಗಿದ್ದು ಮೇಲ್ಗಡೆ ಅದೇನೋ ಫೆದರ್ ಬಂದಿದೆಯಲ್ಲ ಅದಿದ್ದರೆ ಮೇಲಂತೆ. ಸೊ ಅದೇ ರೀತಿ ಲೈಕ್ ಸ್ವಲ್ಪ ಕಲರ್ ಕಾಂಬಿನೇಷನ್ ಕಡಿಮೆ ಇದ್ದು ಫೀಮೇಲ್ ಫಿಶ್ ಅಂತ ನೋಡಿಪ್ಪ. ಸೊ ಯೂಶಲಿ ಸಾಫ್ಟ್ ಫಿಶಸ್ ನೋಡಿದೆ, ಹಾರ್ಡ್ ಫಿಶಸ್ ಇದೆ, ಪ್ಲಾಂಟೆಡ್ ಇದೆ. ಫುಡ್ ಎಲ್ಲ ಹೆಂಗೆ ಸರ್ ಇದಕ್ಕೆಲ್ಲ? ಏನು ವೆಜಿಟೇರಿಯನ್ ಥರ ಫುಡ್ಡೇ ಇರ್ತಾವ ಇಲ್ಲ ನಾನ್ ವೆಜಿಟೇರಿಯನ್ ಏನಾದರೂ ಕಾಂಬಿನೇಷನು ಬರ್ತಾವ? ವೆಜ್ಜು ಇದೆ, ನಾನ್ ವೆಜ್ಜು ಫುಡ್ಡೂ ಇದೆ. ಓಕೆ. ಮೊದಲೆಲ್ಲ ಬ್ಲಡ್ ವರ್ಮ್ಸ್ ಅಂತ ಸಿಗ್ತಾ ಇತ್ತು. ಇಷ್ಟು ದಿನ ಸಿಕ್ಕಿರಲಿಲ್ಲ. ಅದು ಮೊದಲೆಲ್ಲ ತುಂಬ ಯೂಸ್ ಮಾಡ್ತಾ ಇದ್ರು. ಅದು ಹಾಕಿದ್ರೆ ತುಂಬ ಕಲರ್ ಬರ್ತಾ ಇತ್ತು ಫಿಶಸ್ಗೆ, ಫುಲ್ ಆಕ್ಟಿವ್ ಆಗಿರ್ತಾ ಇದ್ವು. ಈಗ ರೀಸೆಂಟ್ ಒಂದು 1 ಮಂತಿಂದ ನಮಗೆ ಅದು ಸಿಗ್ತಾ ಇದೆ, ಅವೈಲೇಬಲ್ ಇದೆ. ನಾನು ತೋರಿಸ್ತೀನಿ, ಫಿಶ್ಗಳಿಗೆಲ್ಲ ಫುಡ್ ಹಾಕಿ ತೋರಿಸ್ತೀನಿ. ಈ ಥರ ನೀವು ಕ್ಲೋಸ್ ಮಾಡಬೇಕಾಗುತ್ತೆ, ಕೋಲ್ಡಲ್ಲೇ ಇಡಬೇಕಾ? ಕೋಲ್ಡಲ್ಲೇ ಇಡಬೇಕಾಗುತ್ತೆ. ಓಕೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಮತ್ತೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ನೀವು ಆಚೆ 1 ಅವರಲ್ಲಿಂದ ಇಟ್ಟರೆ ಇರೋದಿಲ್ಲ ಅದು. ಓಕೆ. ಸೊ ಹೆಂಗೆ ಸರ್ ಇದ್ರ ಲೈಫು ಯಾವ ಥರ? ಲೈಫ್ ಏನೂ ಆಗಲ್ಲ. ಎಷ್ಟು ನೀವು ಒಂದು 6 ಮಂತ್ಸು, 1 ಇಯರ್ ಎಲ್ಲ ಯೂಸ್ ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಇದು ಹೆಂಗೆ ಕ್ವಾಂಟಿಟಿ ಹೆಂಗೆ ಹಾಕ್ಬೇಕು, ಎಷ್ಟು ಹಾಕಬೇಕು? ಏನಿಲ್ಲ ಸರ್, ಈ ಥರ ತೊಗೊಬೇಕು. ಓ, ಈ ಥರ ಲೇಯರ್ಸ್ ಥರ ಅದು ಬಿಟ್ಕೊಂಡ್ಬಿಡುತ್ತೆ. ಹೌದು. ಓಕೆ. ಓ ಮೈ ಗಾಡ್, ಏನು 1 ನಿಮಿಷಕ್ಕೆ ಮುಗಿಸ್ಬಿಡ್ತಾವ ಅಂತ. 1 ಟೈಮ್ಗೆ 1 ಪೂರ್ತಿ ಹಾಕ್ಬೋದಾ ಸರ್? ಇಷ್ಟು ಕ್ವಾಂಟಿಟಿ ಇದ್ದರೆ ಹಾಕ್ಬೋದು. ಓ, ಇಷ್ಟು ಫಿಶ್ ಇದ್ದರೆ ಒಂದಕ್ಕೆ ಹಾಕ್ಬೋದು. ಇದ್ರೆ ಒಂದು ಸ್ವಲ್ಪ ಹಾಕಿ ಹಾಗೆ ಎತ್ತಿಡ್ಬೋದು. ಓಕೆ. ಈಗ ಫಿಶ್ ಲವರ್ಸ್ಗೆಲ್ಲ ಫಿಶ್ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ. ಇನ್ನೊಂದು ನನ್ನ ಹತ್ರ ಒಂದಿದೆ, ಟರ್ಟಲ್ಸ್ ಇದೆ, ನಾನು ತೋರಿಸ್ತೀನಿ. ಹೌದಾ? ಬನ್ನಿ. ಓ ವಾವ್, ಸಖತ್ತಾಗಿದೆ ಸರ್. ಏನು ಇಷ್ಟೊಂದಿದೆ, ಒಳ್ಳೆ ಜೇನ್ ಗೂಡು ಕಟ್ಟಿರಂಗೆ ಒಂದೇ ಕಡೆ ಇದಾವೆ ಎಲ್ಲ. ಸರ್ ಲೀಗಲ್ ಆಗಿ ಸಾಕ್ಬೋದಾ ಇದನ್ನ? ಸರ್ ಇದು ಬಂದು ರೆಡ್ ಸ್ಲೈಡರ್ ಟರ್ಟಲ್ ಅಂತ. ಓಕೆ. ಇದು ನಮ್ಮ ಇಂಡಿಯಾದಲ್ಲ, ಹಾಗಾಗಿ ನಾವು ಇಡ್ಬೋದು ಇದನ್ನ. ಹೌದಾ? ಅದೇನು ಗ್ರೋತ್ ಏನಾಗಲ್ವಾ? ದೊಡ್ಡದೇನಾಗಲ್ವಾ? ತುಂಬ ದೊಡ್ಡದು ಆಗುತ್ತೆ, ನೀವು ನೋಡ್ಬೋದು. ಟ್ಯಾಂಕಲ್ಲಿ ಓ, ಇದೆಯಾ? ದೊಡ್ಡದು ಇದೆ ಸರ್. ಹೇಗೆ ಅದು ಮುಟ್ಬೋದಾ ನಾವು ಅದನ್ನೆಲ್ಲ? ತೊಗೊಬೋದು ಆರಾಮಾಗಿ ನೋಡಿ, ತೊಗೊಬೋದು, ಕೈಯಲ್ಲಿ ಇಟ್ಕೊಬೋದು ನೀವು. ಹೌದಾ? ತಗೊಳ್ಳಿ ಕೈಗೆ. ಓ, ಸಖತ್ ಸ್ಪೀಡ್ ಇದೆ ಸರ್ ಇದು. ನಾವೇನೋ ಒಂದು ಆಮೆದು ಮಲೆ ಕತೆ ಕೇಳ್ತಿದ್ವಿ, ಈ ಆಮೆ ನೋಡಿದ್ರೆ ಹಂಗಿಲ್ಲ ಅನ್ಸುತ್ತೆ ಇದು. ವಾವ್, ಸಖತ್ತಾಗಿದೆ. ಇದು ಒಂದೇ ಕಲರ್, ಇದು ಗ್ರೀನ್ ಟೆಕ್ಸ್ಚರ್ ಬರೋದು ಸರ್? ಹೌದು ಸರ್. ಸೂಪರ್. ಲೀಗಲ್ ಇರೋದು ಇದು ಒಂದೇ ಸರ್. ಓ ಮೈ ಗಾಡ್, ಸಖತ್ ಕ್ಯೂಟಿ ಆಗಿದೆ, ಸಖತ್ತಾಗಿದೆ. ತೊಗೊಳ್ಳಿ ಸರ್, ಬಿದ್ದುಬಿಟ್ಟದು ಸರ್. ಅದೇ ಹೇಗೆ ಸರ್ ಅದು ಸಾಕೋದೆಲ್ಲ ಹೇಗೆ? ಅದು ಯಾವ ರೀತಿ ಸಾಕ್ಬೋದು? ಅದೇನು ಗ್ರೂಪ್ ಥರ ಬೇಕಾ ಇಲ್ಲ ಇಂಡಿವಿಜುವಲ್ ಆಗಿ ಸಾಕ್ಬೋದಾ ಸರ್? ಇದು 2 ಇಟ್ಟರೆ ಚೆನ್ನಾಗಿರುತ್ತೆ. ಓಕೆ. ಫಿಶಸ್ ಜೊತೆನೂ ಬಿಡ್ಬೋದಾ? ಬಿಡ್ಬೋದು, ಫಿಶಸ್ ಜೊತೆ ಬಿಡ್ಬೋದು. ಓಕೆ. ಅಂದರೆ ಇದಕ್ಕೇನಂದರೆ ಸ್ವಲ್ಪ ನೀರು ಇರಬೇಕು, ಮತ್ತು ಅದ್ರ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಡ್ರೈ ಪ್ಲೇಸ್ ಥರ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ. ಹಂಗಿದ್ರೆ ಯೂಶಲಿ ಫಿಶ್ ಜೊತೆ ಆದರೆ ವಾಟರ್ ಲೆವೆಲ್ ಇಲ್ಲಿ ತನಕ ಇರುತ್ತೆ. ಹೌದು. ಸೊ ಸ್ವಲ್ಪ ಕಷ್ಟ. ಇಂಡಿಪೆಂಡೆಂಟಾಗಿ ಸಾಕಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಅದಂತಾನೆ ಹೇಳ್ಬೋದು. ಅದಕ್ಕೆ ಸಪ್ರೇಟಾಗಿ ಒಂದು ಟ್ಯಾಂಕ್ ಬರುತ್ತೆ. ಓಕೆ. ಅದನ್ನು ಕಾಂಬಿನೇಷನ್ ಎಲ್ಲ ಮಾಡಿ ಕೊಡ್ತೀರಾ? ಮಾಡಿ ಕೊಡ್ತೀವಿ ನೋಡಿ. ಮತ್ತೆ ಇದೊಂದು ಲೈಟ್ ಇರುತ್ತೆ. ಓಕೆ. ಇದು ಒಂದು UV ಲೈಟ್ ಅಂತ ಕರೀತಾರೆ. UV ಲೈಟ್. ಈ ಶೆಲ್ ಸ್ಟ್ರಾಂಗ್ ಆಗೋದಕ್ಕೋಸ್ಕರ. ಓಕೆ. ಜನರಲ್ ಆಗಿ ಇದರದ್ದು ಹ್ಯಾಬಿಟ್ ಏನಂದ್ರೆ, ಇದು ಸ್ವಲ್ಪ ಹೊತ್ತು ನೀರಲ್ಲಿ ಇರುತ್ತೆ, ಜಾಸ್ತಿ ಆಚೆ ಕಡೆ ಇರುತ್ತೆ. ಹೌದು. ಸನ್ಲೈಟ್ ಅಲ್ಲಿ ಕೂತ್ಕೊಳ್ಳುತ್ತೆ ಇದು, ಯಾಕಂದ್ರೆ ಈ ಚಿಪ್ಪು ಅಲ್ಲೇ ಸ್ಟ್ರಾಂಗ್ ಆಗುತ್ತೆ ಅದಕ್ಕೆ. ಓಕೆ. ಅದಕ್ಕೆ ನಾವು ಜಾಸ್ತಿ ಸನ್ಲೈಟ್ಗೆಲ್ಲ ಇಡೋಕ್ಕಾಗಲ್ಲ ಅಂತ UV ಲೈಟ್ ಬಂದಿದೆ. UV ಲೈಟು. ಸೊ ಇದಕ್ಕೆ ಅಂತ ಸ್ಪೆಷಲ್ ಆಗಿ ಮಾಡಿರೋಂಥದ್ದು? ಹೌದು ಸರ್. ಓಕೆ. ಅವೆಲ್ಲ ಅದು ಡಿಕ್ರೀಸ್ ಮಾಡ್ತಾ ಇದ್ರಿ ಏನು ಸರ್? ಅದು ಸ್ವಲ್ಪ ಜಾಸ್ತಿ ಮಾಡ್ಬೋದು, ಸ್ಲೋ ಮಾಡ್ಕೊಬೋದು. ಇನ್ಕ್ರೀಸ್ ಲೈಟು ಅಷ್ಟೇ ಅಲ್ಲ? ಹೌದು. ಫುಲ್ ಕಡಿಮೆ ಮಾಡಿ. ಓಕೆ. ಜಾಸ್ತಿ ಅದು ಬಿಸಿ ಆಗೋದ್ರಿಂದ ಶೆಲ್ ಸ್ಟ್ರಾಂಗ್ ಆಗುತ್ತೆ, ಅದಕ್ಕೆ ಡಿಸೀಸ್ ಬರಲ್ಲ. ಓ, ತುಂಬ ಇದೆ ಸರ್ ಶಾಖ ಇದು. ಹೌದು ಸರ್. ಸೂಪರ್. ಸೊ ನೋಡಿ, ಇದೂ ಅಷ್ಟೇ, ಸುಮ್ಮನೆ ಒಂದು ನಾರ್ಮಲ್ಲಾಗಿ ಸಾಕೋದಕ್ಕಿಂತ ಅದಕ್ಕೆ ಹೆಂಗೆ ಬೇಕೋ ಆ ರೀತಿ ಇವರು ಇದನ್ನು ಸೆಟಪ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ವಾಟರ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ವಾಟ್ರ್ ಒಳಗಡೆ ಇದು ಆಟ ಆಡ್ತಾ ಇದ್ದಾವೆ, ಯಾವಾಗ ಬೇಕೋ ನೀರೊಳಗೆ ಬರ್ತಾವೆ ಈ ರೀತಿ. ವಾವ್, ಸಖತ್ತಾಗಿ ಬರ್ತಾಯಿದೆ ನೋಡಿ ಇಲ್ಲೊಂದು. ಸೊ ಮತ್ತು ಯಾವಾಗ ಅದು ಮೇಲ್ಗಡೆ ಬೇಕೋ ಇಲ್ಲಿ ಬಂದು ಆರಾಮ್ಸೆ ಕೂತಿರ್ತವೆ. ಸೊ ಆ ಶಾಖನ ತೊಗೊಂಡು ಚೆನ್ನಾಗಿರ್ತವೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸೂಪರ್. ಸೊ ನನಗೊಂದು ಇಂಪಾರ್ಟೆಂಟ್ ಕ್ವಶನ್ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾವು ಟ್ರಾವೆಲ್ ಅಲ್ಲಿ ಇಲ್ಲಿ ಮಾಡ್ತಿರ್ತೀವಿ, ಒಂದು 4-5 ಡೇಸ್ ಮನೇಲಿ ಯಾರೂ ಇರೋದಿಲ್ಲ. ಫಿಶ್ಗೆ ಫುಡ್ ಹಾಕಿಲ್ಲ ಅಂದರೆ ಪಕ್ಕದ ಮನೆ ಕೀ ಕೊಡೋದು, ಮೇಲ್ಮನೆ ಕೀ ಕೊಡೋದು, ಈ ಥರದ್ದು ನಾವು ಫೇಸ್ ಮಾಡ್ತಿದ್ವಿ.
ಅದಕ್ಕೇನಾದರೂ ಸೊಲ್ಯೂಷನ್ ನಿಮ್ಮ ಹತ್ರ ಇದೆಯಾ ಸರ್? ಖಂಡಿತ ಇದೆ ಸರ್. ಈಗ ಏನಾಗಿದೆ, ಒಂದು ವಾರ ನೀವು ಮನೇಲಿ ಇಲ್ಲ ಅಂದರೆ ಓಕೆ, ಅದಕ್ಕೆ ಹಾಲಿಡೇ ಫುಡ್ ಅಂತ ಬಂದಿದೆ. ಹಾಲಿಡೇ ಫುಡ್ ಒಂದು ಹಾಲಿಡೇ ಫುಡ್ ಅಂತ ಒಂದು ವೀಕ್ವರೆಗೂ ನೀವು ಯಾರು ಇಲ್ಲ ಅಂದ್ರೂ ಇದು ಹಾಕ್ಬಿಟ್ರೆ ಇದು ಒಂಥರ ಲಿಕ್ವಿಡ್ ಫುಡ್ ಥರ ವರ್ಕ್ ಆಗುತ್ತೆ. ಓಕೆ, ಅಂದರೆ ಫಿಶಸ್ ಫುಡ್ ಕೇಳೋದಿಲ್ಲ. ಓಕೆ. ಅಂದರೆ ಇದು ಒಂದು ಯಾವ ಥರ ಹೆಂಗೆ ಫೀಡ್ ಮಾಡಬೇಕು ಅಂದರೆ ಡಿಪೆಂಡ್ಸ್ ಆನ್ ಫಿಶ್ಗಳ ಮೇಲೆ ಹೋಗುತ್ತೆ. ನಿಮ್ಮ ಮನೇಲಿ ಎಷ್ಟು ಒಂದು ಟ್ಯಾಂಕಲ್ಲಿ ಎಷ್ಟು ಫಿಶ್ ಇದೆ, ಯಾವ ಸೈಜ್ ಫಿಶ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಒಂದು ಗೋಲ್ಡ್ ಒಂದು 5 ಫಿಶಸ್ ಇದೆ ಅಂತ 5 ಫಿಶ್ ಇದ್ರೆ ಒಂದು 4 ಡೇಸ್ಗೆ ಒಂದು 2 ಹಾಕ್ಬಿಟ್ಟು ಹೋದ್ರೆ ಸಾಕು. 4 ಡೇಸ್ಗೆ ಒಂದು 2 ಹಾಕ್ಬಿಟ್ಟು ಹೋದ್ರೆ ಏನಂದ್ರೆ ನೀರಿಗೆ ಹಾಕಿದ ತಕ್ಷಣ ಇದು ನೀರಲ್ಲಿ ಮಿಕ್ಸ್ ಆಗ್ತದೆ. ಓಕೆ, ಅಲ್ಲಿ ಗ್ಲೂಕೋಸ್ ತರ ಇದು. ಓಕೆ, ವಾಟರ್ ಕೇಳೋದಿಲ್ಲ. ಓಕೆ ಓಕೆ ಓಕೆ, ಹೊಟ್ಟೆ ವಾಟರ್ನಲ್ಲಿ ಅದು ಅಷ್ಟೇ. ಇದನ್ನ ತಿನ್ನೋಲ್ಲ. ಎಲ್ಲರೂ ಅನ್ಕೊಂಡಿರ್ತಾರೆ ಇದನ್ನ ತಿನ್ನುತ್ತೆ ಅಂತ, ತಿನ್ನೋದಿಲ್ಲ. ಓಕೆ, ಅದು ವಾಟರಲ್ಲಿ ಎನರ್ಜಿ ಆಗಿರುತ್ತೆ. ಹೆಂಗೆ ಸರ್ ಅದು ಪ್ರೈಸಿಂಗ್ ಎಲ್ಲ? ಇದೆಲ್ಲ 100 ರುಪೀಸ್ ಆಗುತ್ತೆ. 100 ರುಪೀಸ್. ನೋಡಿಪ್ಪ, 4 ದಿನ ಅಲ್ಲ 15 ದಿನ ಟ್ರಿಪ್ ಮಾಡಿದ್ರು ನನಗೆ ಇವಾಗ ಸೊಲ್ಯೂಷನ್ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಒಂದು ಮಂತ್ ಎಲ್ಲ ಹೋಗೋದಾದ್ರೆ ಫುಡ್ ಟೈಮರೇ ಇದೆ. ಫುಡ್ ಟೈಮರ್ ಅಂತಾನು ಇದೆ. ಟೈಮರ್ ಇದೆ, ಇಲ್ಲಿ ನೀವು ನೋಡ್ಬೋದು. ನಿಮಗೆ ದಿನಕ್ಕೆ ಒಂದು 5 ಟೈಮ್ಸ್ ಬೇಕಾ ಫೀಡ್ ಮಾಡೋಂಗಿದ್ರೆ ಇದು ಟೈಮಿಂಗ್ ಸೆಟ್ ಮಾಡಿಬಿಟ್ರೆ ಅದೇ ಆಟೋಮೆಟಿಕ್ ಬೀಳ್ತಾ ಇರುತ್ತೆ. ನೀವು ಒಂದ್ಸಲ ಫಿಲ್ ಮಾಡಿದ್ರೆ 1 ಮಂತ್ ಬರುತ್ತೆ. ಸೊ ಒಂದು 3 to 4 ಡೇಸ್ಗಳಿಗೆ ಆದರೆ ಈ ಥರ ಫುಡ್ನ ನಾವು ನೋಡ್ಬೋದು. ರೆಗ್ಯುಲರ್ ಫುಡ್ ಏನು ಹಾಕ್ತಿರ್ತೀವಿ ಅದೇ ಅದಕ್ಕೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ 10-15 ಡೇಸ್ ಲೀವ್ಗೆ ಇನ್ನೂ ಒಂದು ನಿಮಗೆ ಸೊಲ್ಯೂಷನ್ ಬಂದು ಆಟೋ ಫೀಡರ್ದು ಆ್ಯಕ್ಚುಲಿ ಮಿಷಿನ್ ಇದು. ಓಕೆ, ಒಂದು ದಿನಕ್ಕೆ ಎಷ್ಟು ಟೈಮ್ ಬೇಕಾದರೆ ಸೆಟ್ ಮಾಡ್ಬೋದು? ಅದು ಎಷ್ಟು ಟೈಮ್ ಬೇಕಾ ಮಾಡ್ಬೋದು. ಆ್ಯಕ್ಚುಲಿ ಡೈಲಿ ಬೆಳಗ್ಗೆ ಒಂದ್ಸಲಿ ನೈಟ್ ಒಂದ್ಸಲಿ ಸೆಟ್ ಮಾಡಿದ್ರೆ 1 ಮಂತ್ಗೆ ಆಗೋಷ್ಟು ಫುಡ್ 1 ಮಂತ್ಗೆ ಆಗೋ ಫುಡ್ ಅಷ್ಟು ಸ್ಟೋರೇಜ್ ಆಗಿರುತ್ತೆ. ಮಾಡ್ಬೋದು. ಸೂಪರ್. ಬರೀ ಫಿಶ್ನ ಸಾಕಬೇಕು ಅನ್ನೋದಷ್ಟೇ ತಿಳ್ಕೊಂಡಿರ್ತೀವಿ. ಅದಕ್ಕೆ ಡೀಟೇಲಿಂಗಾಗಿ ಹೋದಾಗ ಸೊ ಹೆಂಗೆಲ್ಲ ಕಾಪಾಡ್ಕೋಬೋದು ಮತ್ತು ಅದನ್ನು ಹೆಂಗೆ ಮೇಂಟೆನೆನ್ಸ್ ಮಾಡ್ಬೋದು ಅನ್ನೋದು ನನಗೆ ಒಳ್ಳೆ ಟಿಪ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನೋಡಿದ್ವಿ 300+ ವೆರೈಟೀಸ್ ಆಫ್ ಫಿಶಸ್ ಇದೆ ಇಲ್ಲಿ ಕಲೆಕ್ಷನ್ಸು. ಫಿಶಸ್ನ ಹೆಂಗೋ ಒಂದು ಕಡೆ ನೋಡ್ಕೊಂಡ್ವಿ. ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್ ಏನೆಲ್ಲ ಬೇಕು A to Z ಇವ್ರ ಹತ್ರ ಸಿಗುತ್ತಾ ಮತ್ತು ಏನೇನಿದ್ದಾವೆ ಅದನ್ನು ತಿಳಿಸ್ಕೊಡ್ತಾರೆ. ಬನ್ನಿ ಸರ್, ಈಗ ಫಿಶಸ್ ನೋಡಿದ್ವಿ. ರ್ಯಾಂಡಮ್ ಆಗಿ ಅದಾದ ತಕ್ಷಣ ಅಕ್ವೇರಿಯಂ ಬಾಕ್ಸ್ ಅಂತ ಸಜೆಸ್ಟ್ ಮಾಡ್ತೀರಾ? ಮತ್ತೆ ಬೇರೆ ಏನೇನು ಬೇಕಾಗುತ್ತೆ ಸರ್? ನೋಡಿ, ಅದಕ್ಕೆ ಈಗ ಈ ಥರ ಪ್ಲಾಂಟೇಡ್ಗೆಲ್ಲ ಬೇಕಾದಂಥ ಲೈಟ್ಸ್ ಇದೆ. ಓಕೆ, ಮತ್ತು ಬೌಲ್ ಲೈಟ್ಸ್ ಇದೆ. ಓಕೆ, ಮತ್ತು ಈಗ ಕರೆಂಟ್ ಹೋಯ್ತು ಅಂತ ಇಟ್ಕೊಳ್ಳಿ, ಒಂದು 2 hours ನಿಮಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಫಿಲ್ಟರ್ ಸಪ್ಲೈ ಆಗಲ್ಲ. ಅದಕ್ಕೆ ಬ್ಯಾಟ್ರಿದು ನಮ್ಮ ಹತ್ರ ಏರ್ ಪಂಪ್ ಸಿಗುತ್ತೆ. ಓಕೆನಾ? ಮಿನಿಮಮ್ ಎಷ್ಟು ಅವರ್ ರನ್ ಆಗುತ್ತೆ ಸರ್ ಅದು? ಅದು ನಿಮ್ಗೆ ಒಂದು ಶೆಲ್ ಹಾಕಿದರೆ ಒಂದು 4 hours ಮಿನಿಮಮ್ ರನ್ ಆಗುತ್ತೆ. ಮತ್ತು ಈಗ ಫಿಲ್ಟರ್ಸು, ವಾಟರ್ ಫಾಲ್ ಫಿಲ್ಟರ್ಸ್ ಎಲ್ಲ ಇದೆ. ಮತ್ತು ನಮ್ಮ ಹತ್ರ ಟರ್ಟಲ್ಸ್ ಇದೆ. ಟರ್ಟಲ್ ಬೇಕಾಗಿರೋ ಲೈಟ್ಸ್ ಇದೆ. UV ಲೈಟ್ಸ್ ಬೇಕಾಗುತ್ತೆ. ಟರ್ಟಲ್ಸ್ಗೆ ಲೈಟ್ಸ್ ಇದೆ. ಓಕೆ, ಮತ್ತು ದೊಡ್ಡ ದೊಡ್ಡ ಕ್ಯಾನಿಸ್ಟರ್ ಫಿಲ್ಟರ್ಸು. ಹಾಗೆ ಈಗ ಬಂದರೆ ನೋಡಿ, ನನಗೆ ಲೈವ್ ಪ್ಲಾಂಟ್ಸ್ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನಂಗಿದ್ರೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಸಿಗುತ್ತೆ ನಮ್ಮ ಹತ್ರ ಈ ಥರ. ಸೊ ಮತ್ತು ಇದು ಸರ್ ಸ್ಟೋನ್ಸು? ಇದೆಲ್ಲ ಸ್ಟೋನು ಒಳಗಡೆ ಟ್ಯಾಂಕ್ ಒಳಗಡೆ ಸೆಟ್ಟಿಂಗ್ಗೆ ಯೂಸ್ ಆಗ್ತದೆ ಸರ್. ಇದೆಲ್ಲ ನೀವು ನೋಡೋದಿಲ್ಲ, ಇದು ಹ್ಯಾಂಗ್ ಆನ್ ಇದೆಲ್ಲ. ಹೌದು, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಈ ಥರ ಸ್ಟೋನ್ಸ್ ಸೆಟ್ಟಿಂಗ್ಗೆ ಯೂಸ್ ಆಗ್ತದೆ. ಇದೆಲ್ಲ ಆರ್ಟಿಫಿಷಿಯಲ್ ಅದು ಸರ್? ಮತ್ತು ಇದೆಲ್ಲ ಆರ್ಟಿಫಿಷಿಯಲ್ ಬೋಟು. ಅದಕ್ಕೆ ಬೇಕಾಗಿರೋ ಫುಡ್ಡು ಮತ್ತು ಮೀಡಿಯಾಸು, ಫಿಲ್ಟ್ರೇಷನ್ಗೆ ಮೀಡಿಯಾಸ್ ಇದೆ ನಮ್ಮ ಹತ್ರ. ಏರ್ ಪಂಪ್ಸು, ಫಿಲ್ಟರ್ಸು, ಕಲೆಕ್ಷನ್ಸ್ ಇದೆ. ಮತ್ತು ಸ್ಟಾಕು ತುಂಬಾ ನೀವು ಮಾಡಿದ್ದೀರಾ ಇಲ್ಲಿ. ಮತ್ತು ನೆಟ್ಸ್ ಎಲ್ಲ ಸೈಜಸ್ ಸಿಗುತ್ತೆ ಇಲ್ಲಿ. ಇದೊಂದು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದೆ. ಏನು ಸರ್ ಇದು? ಇದು ಲೈಟ್ ಈಗ ನೀವು ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ನಿಮ್ಗೆ ಯಾವಾಗ ಬೇಕು ಅವಾಗ ನಿಮ್ಗೆ ಹಾಕ್ಬೇಕಂತಾರೆ ನೀವೇ ಹೋಗಿ ಡೈರೆಕ್ಟ್ ಹಾಕ್ಬೇಕಿತ್ತು. ಈಗ ಇದು ಟೈಮರ್ ಬಂದಿದೆ. ಇಲ್ಲಿ ನಾವು ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ರೆ, ಈಗ ಬೆಳಗ್ಗೆ 6ರಿಂದ 7 ಬೇಕಾ, ಇಲ್ಲ 7ರಿಂದ 9 ಬೇಕಾ, ಸೆಟ್ ಮಾಡಿಟ್ಟು ದಿನಕ್ಕೆ ಒಂದು 10 ಟೈಮ್ ಸೆಟ್ ಮಾಡ್ಬೋದು. ಇದರಲ್ಲಿ ಸೆಟ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗ್ತದೆ. ಸೊ ಇದೆಲ್ಲ ಒಂದು ಕಸ್ಟಮರ್ಸ್. ಏನಿದೆ ಸರ್ ಪ್ರೈಸ್ ಅದು? ಸೊ ಇದು ಬಂದು ನಿಮ್ಗೆ 1600 ರುಪೀಸ್ ಆಗುತ್ತೆ. 1600. ವಾರಂಟಿ ಏನಾದರೂ ಇಲ್ಲಿ? ಸದ್ಯಕ್ಕೆ ಏನೂ ಇಲ್ಲ ಸರ್, ಏನೂ ಆಗಲ್ಲ. ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇರೋದ್ರಿಂದ ವಾರಂಟಿ ಏನು? ಸೊ ಇದೆಲ್ಲ ಫುಡ್ ಕಲೆಕ್ಷನ್ಸ್ ಅಲ್ಲ? ಫುಡ್ಸ್ ಇದೆ, ಮೆಡಿಸನ್ಸು, ಪ್ಲಾಂಟ್ಸ್ಗೆ ಬೇಕಾಗಿರೋ ಮೆಡಿಸನ್ಸ್ ಇದೆ, ಫಿಶ್ಗಳಿಗೆ ಬೇಕಾಗಿರೋ ಮೆಡಿಸನ್ಸ್ ಇದೆ. ಮತ್ತು ಕ್ಲೀನಿಂಗ್ ಪರ್ಪಸ್ಗೆ ಸೈಫಾನ್ ಪಂಪ್ಸು, ಮತ್ತು ಟರ್ಟಲ್ಗೆ ಸ್ಟೆಪ್ಸ್ ಇದೆ. ಇದು ಬ್ರಷಸ್ಸು, ಸಿಸರ್ಸು. ಪ್ಲಾಂಟೇಶನ್ಸ್ಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ತುಂಬಾ ಇದೆ ಕಲೆಕ್ಷನ್ಸ್ ಇಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಸಹ ಇಲ್ಲಿಗೆ ಬಂದರೆ ಬರ್ತಿದೆ ಅಂತ ನನಗೆ 100% ಅನ್ನಿಸ್ತಿದೆ. ಸೊ ನಿಮಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಲೊಕೇಶನ್ ಡೀಟೇಲ್ಸು ಇವ್ರದ್ದೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.
ಸೊ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.